नमः। आ गलमुगलवगे गणपगे
ತಮ್ಮ ಲಕ್ಷ್ಮಣ, ಅಣ್ಣ ದೇವ, ಮಾನವನಾಗಿ ಹುಟ್ಟಿದ ಮೇಲೆ ಆ ರೀತಿಯಾಗಿ ಯೋಚನೆ ಮಾಡುವುದಲ್ಲದೆ ಅದಕ್ಕಿಂತ ಹೆಚ್ಚಿನದಾಗಿ ನಾವು ಯೋಚನೆ ಮಾಡುವುದಕ್ಕೆ ನಮಗೆ ಬರುವುದಿಲ್ಲ. ನಮ್ಮ ಮನಸ್ಸಿನಲ್ಲಿ ಸಾವಿರಾರು ಕಲ್ಪನೆಗಳಿರ್ತದೆ. ಜೀವನ ಹೀಗೆ ಸಾಗಿ ಹೋಗಬೇಕು ಎಂಬುದಾಗಿ ಭಗವಂತನ ಸಂಕಲ್ಪ ಬೇರೆಯೇ ಇರ್ತದೆ. ಅಯೋಧ್ಯೆಯ ರತ್ನಸಿಂಹಾಸನವನ್ನು ಏರಬೇಕು ಎಂಬುದಾಗಿ ಹೇಳಿದವರು ಯಾರು ಎಂಬುದಾಗಿ ಕೇಳಿದರೆ ನಮ್ಮಪ್ಪ. ಅದಕ್ಕೆ ಮುಹೂರ್ತವನ್ನಿಟ್ಟವರು ಯಾರು ಎಂಬುದಾಗಿ ಕೇಳಿದರೆ ವಶಿಷ್ಠರು. ಏರುವುದಕ್ಕಾಯಿತೋ ಕೇಳಿದೆ, ಏರುವುದಕ್ಕಾಗಲಿ. ನಮ್ಮ ಅಮ್ಮನಾಗಿ ಸದಾ ನನ್ನನ್ನು ನಿನ್ನನ್ನು ಕಾಪಾಡಿಕೊಂಡು ಬಂದಂತಹ ತಾಯಿಯೇ ಆಕ್ಷೇಪವಾಗಿ ನನಗೆ ಒದಗಿ ಬಂದರು. ಆದ್ದರಿಂದಲೇ ಸಿಂಹಾಸನವನ್ನು ಏರುವುದಕ್ಕಾಗಿ ಸಿದ್ಧನಾಗಿ ನಿಂತಹ ನಗುಮುಖದಿಂದಲೇ ಅರಣ್ಯದ ಕಡೆಗೆ ಬರಬೇಕಾದಂತಹ ಸ್ಥಿತಿ ಒದಗಿ ಬಂದರು. ನನ್ನನ್ನು ಅನುಸರಿಸಿ ಬಂದವನು ನೀನು. ಬದುಕು ಅನಿರೀಕ್ಷಿತ ಘಟನೆಗಳಿಂದ ಕೂಡಿರುತ್ತದೆ ಎಂಬುದಕ್ಕೆ ಈ ಬದುಕೇ ಸಾಕ್ಷಿ. ನೀನಲ್ಲದೆ ನಾನು ಕೂಡ ಈ ಅಯೋಧ್ಯೆಯಲ್ಲಿ ಇರಲಾರೆ ಎಂಬುದಾಗಿ ಹೇಳಿ ನನ್ನ ಅರಸಿಯು ನನ್ನ ಜೊತೆಗೂಡಿಕೊಂಡು ಬಂದು ಚಿತ್ರಕೂಟದಲ್ಲಿದ್ದೆವು. ಎಷ್ಟೋ ದಿನಗಳನ್ನು ಅಲ್ಲಿ ಕಳೆದವರು ಸತ್ಯ. ಯಾವ ತಾಯಿ ನಾನು ಅಯೋಧ್ಯೆಯಲ್ಲಿರುವುದಕ್ಕೆ ಸೂಕ್ತನಾದಂತಹ ವ್ಯಕ್ತಿಯಲ್ಲ ಎಂಬುದಾಗಿ ಹೇಳಿದ್ಲು, ಅದೇ ತಾಯಿ ತನ್ನ ಮಗನ ಜೊತೆಗೂಡಿ ಇಲ್ಲಿಗೆ ಬಂದು ಮಗು ನೀನು ಅಯೋಧ್ಯೆಗೆ ಬರಬೇಕು ಎಂಬುದಾಗಿ ಹೇಳಿದ್ರು ಕೂಡ ತಂದೆಯ ಮಾತಿಗಾಗಿ ಬರುವುದಕ್ಕಾಗುವುದಿಲ್ಲ, ಬರುವುದಿದ್ರೆ 14 ವರ್ಷದ ಆಮೇಲೆ ಎಂಬುದಾಗಿ ಭರತನಿಗೆ ಆಡಿದವನು ನಾನು. ಬರುವಂತಹ ಕಾಲಕ್ಕೆ ನೀನೂ ಕೋಪವನ್ನುಗೊಂಡೆ. ಅಲ್ಲಿ ಮಾಡಬೇಕಾದನ್ನು ಮಾಡಿಸಿದ. ಇಲ್ಲೂ ಕೂಡ ನಾವಿರುವುದು ಅವನಿಗೆ ಹಿತವಾಗದಿರುವುದರಿಂದಲೇ ನಮ್ಮ ನಾಶಕ್ಕಾಗಿ ಬಂದಿದ್ದಾನೆ. ಆ ಕಾಲಕ್ಕೆ ನಿನ್ನನ್ನು ಸಮಾಧಾನಿಸಿ ಅವನು ಬಂದಂತಹ ಇರವನ್ನು ಕೇಳಿ ಅವನ ಮನಸ್ಸಿನ ಅಭಿಪ್ರಾಯವನ್ನು ತಿಳಿದು ಆ ಕಾಲಕ್ಕೆ ಸಂತೋಷಗೊಂಡೆ ನಾನು ಕೂಡ. ಪಾಯಸ ದ್ರವ್ಯದಲ್ಲಿ ವ್ಯತ್ಯಯವಾಗುವುದಕ್ಕೆ ಸಾಧ್ಯವಿಲ್ವಲ್ಲ, ಗುಣ ಸ್ವಭಾವದಲ್ಲಿ ಬರಬೇಕು ಎಂಬುದಾಗಿ ಕೇಳಿಕೊಂಡ, ಬೇಡಿಕೊಂಡ. ಬರುವುದಿಲ್ಲ ಎಂಬುದಾಗಿ ಹೇಳಿದಂತಹ ಕಾಲಕ್ಕೆ ನನ್ನ ಪಾದುಕೆಯನ್ನೇ ಸ್ವೀಕರಿಸಿ ನಂದಿಗ್ರಾಮದಲ್ಲಿ ನಾನು ಇರ್ತೇನೆ. 14 ವರ್ಷ ಕಳೆದ ಮೇಲೆ ನೀನು ಬಾರದೇ ಉಳಿದೆ ಅಂತ ಆದ್ರೆ ಅಗ್ನಿ ಪ್ರವೇಶವೇ ನನಗೆ ದಾರಿ ಎಂಬುದಾಗಿ ಹೇಳಿದ. ಸಂತೋಷದಿಂದ ಕಳುಹಿಕೊಟ್ಟು ಇನ್ನಿಲ್ಲಿರುವುದಲ್ಲ, ಮುಂದಿರಬೇಕು, ಮುಂದೆ ಸಾಗಬೇಕು. ತಾಯಿಯ ಮಾತಿದ್ದದ್ದು ಕೂಡ ಅದೇ ತಾನೆ. ಈ ಪಥದಲ್ಲಿ ಮುಂದೆ ಸಾಗಿ ಬಂದವರು ನಾವು. ಕಾಣುತ್ತಿರುವಂತಹ ಈ ಪ್ರದೇಶವನ್ನು ಕಾಣುವಾಗ ಮನಸ್ಸಿಗೆ ಸಂತೋಷವಾಗ್ತಾ ಉಂಟು. 5 ವಟವೃಕ್ಷಗಳು, ಹರಿಯುತ್ತಾ ಇರುವಂತಹ ಗೋದಾವರಿ ನದಿ. ಮೊದಲಾಗಿ ಜೀವನವನ್ನು ಮಾಡುವುದಕ್ಕೆ ನೀರು ಬೇಕು, ಗಾಳಿ ಬೇಕು, ನಮಗೆ ಬೇಕಾದಂತಹ ಪರಿಕರಗಳು ಒದಗಿ ಬರಬೇಕು. ಪ್ರಶಾಂತವಾದಂತಹ ವಾತಾವರಣ ಇದು ಎಂಬುದರಲ್ಲಿ 2 ಮಾತಿಲ್ಲ. ಇಲ್ಲೇ ನೆಲೆ ನಿಂತರೆ ಹೇಗೆ ಎಂಬುದಾಗಿ ಯೋಚನೆ ಮಾಡುವುದು ನಾನು. ಸರಿ, ಇರುವುದು ಹೇಗೆ? ರೂಢಿಪಾಲರು ನಾವು, ಒಂದು ವ್ಯವಸ್ಥೆಯ ಒಳಗೆ ಬದುಕುವವರು ನಾವು. ನಮ್ಮ ಜೀವನದಲ್ಲಿ ಯಾವುದೇ ಸ್ಥಿತಿ ಬರಲಿ, ಯಾವುದೇ ಗತಿ ಬರಲಿ, ಹಾಗಂತಹ ವ್ಯವಸ್ಥೆಯನ್ನು ಮೀರಿ ಬದುಕುವವರು ನಾವಲ್ಲ. ನಾನು ಅಲ್ಲ, ನೀನು ಅಲ್ಲ. ಇರುವುದಕ್ಕೆ ಎಲೆಮನೆ ಬೇಕು ನಮಗೆ. ಎಲೆಮನೆ ಬೇಕು ಅಂತ ಯೋಚನೆ ಮಾಡುವುದು ಸರಿ. ನನ್ನ ಸೇವೆಗಾಗಿ, ನಮ್ಮಿಬ್ಬರ ಸೇವೆಗಾಗಿ, ಅದೇ ನನ್ನ ಜೀವನದ ಒಂದು ಆಶಯ ಎಂಬುದಾಗಿ ಹೊರಟು ಬಂದವನು ನೀನು. ವ್ಯವಸ್ಥೆ ಮಾಡ್ತೀಯ ತಮ್ಮ ನಮಗೆ, ಅಷ್ಟೇ ತಾನೆ? ಅಪ್ಪಣೆ. ತಮ್ಮ ಹೇಳಿದ್ದೇ ತಡ. ಬೇಕಾದ ಪರಿಕರಗಳನ್ನು ಸಂಗ್ರಹಿಸಿ ಆ ಮೂಲಕವಾಗಿ 2 ಎಲೆಮನೆಯನ್ನು ನೀನು ಮಾಡಿದ್ದಿ. ನಾನೇನು ಹೇಳಲಿಲ್ಲ ನಿನ್ನಲ್ಲಿ. ಅದೇ ನಿನ್ನನ್ನು ನಾನು ಅರ್ಥ ಮಾಡಿಕೊಂಡದ್ದು. ನಿನ್ನ ಗುಣವೇನು, ಸ್ವಭಾವವೇನು, ಬದುಕುವುದು ನಾವು ಹೇಗೆ ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವ ನೀನು. ಒಂದು ಇಲ್ಲಿ ಆದ್ರೆ ಸ್ವಲ್ಪ ದೂರದಲ್ಲಿ ಅದು ನಿನಗಾಗಿ ಮಾಡಿದ್ದಿ. ಈ ಎಲೆಮನೆಯನ್ನು ಪ್ರವೇಶ ಮಾಡಬೇಕಾಗಿದೆ, ಇಂಥದ್ದೇ ಒಂದು ವಿಧಿ ಎಂಬುದಾಗಿ ನಮಗೂ ಇರ್ತದೆ. ವಾಸ್ತು ಪ್ರಕ್ರಿಯೆಯಾದಂತಹ ಕರ್ಮಾದಿಗಳನ್ನು ಮಾಡಬೇಕೀಗ ವಿಧಿವಿಧಾನವಾಗಿ ಮಾಡುವುದಲ್ಲದಿದ್ರೂ ಕೂಡ ಶಾಸ್ತ್ರ ಪ್ರಕಾರವಾಗಿ
ನಮಗೆ ಅರಿತಿರುವಂತಹ ಸತ್ಯದಲ್ಲಿ ಆ ಕಾರ್ಯವನ್ನು ನಾವು ಮಾಡಬೇಕು. ಇಲ್ಲಿ ವಾಸ್ತು ಹೇಳಲಿಕ್ಕೆ ವಾಸ್ತು ತಜ್ಞರು ಇಲ್ಲ, ಮುಹೂರ್ತ ಹೇಳಲಿಕ್ಕೆ ಜ್ಯೋತಿಷ್ಯರು ಇಲ್ಲ. ಹಾಗಂತ ನಮಗೆ ಗೊತ್ತಿರುವಂತಹ ಸತ್ಯ ಮಿಥ್ಯವಲ್ಲವಲ್ಲ. ಆದುದರಿಂದಲೇ ರಂಗನಾಥ ಸ್ವಾಮಿಯನ್ನು ಮನಸ್ಸ ಜ್ಞಾನಿಸಿ ಇದೇ ಸುಖಾಲ ಎಂಬುದಾಗಿ ಭಾವಿಸಿ ಈ ಮನೆಯನ್ನು ನಾವು ಪ್ರವೇಶ ಮಾಡಿದ್ದೇವೆ. ಭಾಗ್ಯಲಕ್ಷ್ಮಿ ಅತ್ತಿಗೆ ಹೌದು, ಮೊದಲಾಗಿ ಪ್ರವೇಶ ಮಾಡಿದ್ದಾಳೆ. ಆ ನಂತರದಲ್ಲಿ ನಾನು, ತದನಂತರದಲ್ಲಿ ನೀನು. ನನ್ನ ಮನೆಗೆ ಹೌದು, ನಿನಗಂತ ಬೇರೆ ಇದ್ರೂ ಕೂಡ ಇದು ನಿನ್ನ ಮನೆ ಅಂತಲೇ ಭಾವಿಸುವುದಲ್ಲ. ಹಾಗಂತ ಅದಕ್ಕೂ ಬೇಕಾದಂತಹ ಪ್ರಕ್ರಿಯೆಗಳನ್ನು ನಾವು ಮಾಡಿದ್ದೇವೆ. ಸಂತೋಷವಾಗ್ತಾ ಉಂಟು ಮನಸ್ಸಿಗೆ. ಇಷ್ಟು ವ್ಯವಸ್ಥೆ ಆಯ್ತು ನಮಗೆ. ನನ್ನದೊಂದು ವಿಜ್ಞಾಪನೆ ಇದೆ. ಏನು ತಮ್ಮ? ಅವಧರಿಸಬೇಕು ಅಣ್ಣ. ಕಾಲನ ಬಸಿರಿನೊಳಗೆ ಏನಿದೆ ಎಂದು ತಿಳಿಯುವುದಕ್ಕೆ ಪ್ರತಿಭಾವಂತನೂ ಅಶಕ್ತನಾಗ್ತಾನೆ. ಪಟ್ಟವೇರಿ ಮೆರೆಯಬೇಕಾದಂತಹ ನೀನು ಒಂದೇ ಕ್ಷಣ ಅಯೋಧ್ಯೆ ಚರಿತ್ರೆಯೇ ಬದಲಾಗಿ ಹೋಯಿತು. ನಾಡನ್ನು ಬಿಟ್ಟೆ, ಕಾಡನ್ನು ಸೇರಿತು. ವನವಾಸದ ದೀಕ್ಷೆಯನ್ನು ಕೈಗೊಂಡು ಅಪ್ಪನ ಆಜ್ಞೆಯನ್ನು ನಿನಗೆ ಇರಲಿಲ್ಲ. ಇಲ್ಲ, ಪಿತೃ ವಾಕ್ಯ ಪರಿಹಾರ ತಾಯಿ ಕೊಟ್ಟಂತ. ಯಾಕಂದ್ರೆ ಯಾವುದು ಆಡುವುದಕ್ಕೆ ಸತ್ಯವು ಅದು ಆಚರಿಸುವುದಕ್ಕೆ ಧರ್ಮ, ಆರಾಧಿಸುವುದಕ್ಕೆ ದೇವರು. ಸತ್ಯ, ಧರ್ಮ, ದೇವ ಇದು ಒಂದನ್ನು ಬಿಟ್ಟು ಇನ್ನೊಂದು ಇದೆ. ಸತ್ಯವನ್ನು ಪಾಲಿಸದೆ ಹೋದರೆ ಮಾನವೀಯತೆಗೆ ಏನರ್ಥ? ಯಾವ ಪ್ರಾಣಿಗಳಿಗೂ ಸುಳ್ಳು ಹೇಳಲಿಕ್ಕೆ ಬರುವುದಿಲ್ಲ, ಮಾತು ಬರುವುದಿಲ್ಲ. ಮಾತನಾಡುವ ಮನುಷ್ಯ. ಆದ್ದರಿಂದ ಮಾತು ಸತ್ಯದಿಂದ ಕೂಡಿರಬೇಕು. ನೀನು ಸತ್ಯನಿಷ್ಠನಾದ ಕಾರಣ ಅಪ್ಪನ ವಾಕ್ಯದ ಸತ್ಯತೆಯನ್ನು ಉಳಿಸುವುದಕ್ಕಾಗಿ ನೀನು ಕಾಡಿಗೆ ಹೊರಟೆ. ನನಗೆ ವನವಾಸದ ದೀಕ್ಷೆಯನ್ನು ಇರಲಿಲ್ಲ, ಆದರೆ ನಿನ್ನನ್ನು ನಾನು ಹಿಂಬಾಲಿಸಿದೆ. ಮರವನ್ನು ಬಿಟ್ಟು ಇರಲಾರದ ನೆರಳಿನಂತೆ, ಸೂರ್ಯನನ್ನು ಬಿಟ್ಟು ಇರಲಾರದ ಬಿಸಿಲಿನಂತೆ ನಾನು ನಿನ್ನನ್ನು ಹಿಂಬಾಲಿಸಿಕೊಂಡು ಬಂದೆ. ಈ ಅನ್ಯೋನ್ಯತೆ ಎಳವೆಯಲ್ಲೇ ನಮಗೆ ಇತ್ತಲ್ಲ. ವಿಶ್ವಾಮಿತ್ರರ ಜೊತೆಯಲ್ಲಿ ಯಜ್ಞ ಸಂರಕ್ಷಣೆಗೆ ಹೋಗುವಾಗ ನಾನು ನಿನ್ನನ್ನು ಅನುಸರಿಸಿಕೊಂಡು ಬಂದವನು. ಕೇಳಿದ್ದು ನನ್ನೊಬ್ಬನನ್ನು ಮಾತ್ರ. ಅಷ್ಟೇ ಏಕೆ, ನಡೆಯುವಾಗ, ನುಡಿಯುವಾಗ, ಆಡುವಾಗ ತೊಟ್ಟಿಲು ಕೂಡ ನಮ್ಮಿಬ್ಬರಿಗೆ ಒಂದೇ ಅಲ್ವ. ಆದ್ದರಿಂದ ಈ ಅನ್ಯೋನ್ಯತೆ ಅದು ಎಂದೂ ಬಿಡಲಾರದು. ಕಾರಣ ಹೀಗಿರಬಹುದು ಏನು? ನಮ್ಮ ಅಪ್ಪ ನಿನ್ನ ಅಮ್ಮನಿಗೆ ನೀಡಿದಂತಹ ಪ್ರಸಾದದ ಶೇಷ ನಾನಲ್ಲವೇ? ಆದ ಕಾರಣ ಬಿಟ್ಟಿರಲಾರದಂತಹ ಈ ಅನುಬಂಧ ನಮ್ಮಲ್ಲಿ ಇದ್ದಿರಬೇಕು. ಅಣ್ಣ, ಅಮ್ಮನ ಮಾತು ನೆನಪಾಗುತ್ತಾ ಇದೆ. ರಾಮನನ್ನು ನಿನ್ನ ಅಪ್ಪ ದಶರಥ ಮಹಾರಾಜನಂತೆ ನೋಡಿಕೋ, ಸೀತೆಯನ್ನು ನಿನ್ನ ಅಮ್ಮ ನನ್ನಂತೆ ನೋಡಿಕೋ. ಆದ ಕಾರಣ ನೀವಿಬ್ಬರು ಅಣ್ಣ ಅತ್ತಿಗೆಯರಾದರೂ ನನಗೆ ತಂದೆ ತಾಯಿ. ತಂದೆ ತಾಯಿಗಳ ಸೇವೆ ಮಕ್ಕಳ ಕರ್ತವ್ಯವಲ್ಲವೇ ಎಂಬ ಅತ್ಯಂತ ಉದಾತ್ತವಾದ ಶ್ರದ್ಧೆಯಿಂದ ನಿಮ್ಮ ಸೇವೆಗಾಗಿಯೇ ನಾನು ಬಂದವರು. ನಿನಗೆ ಯಾವುದರಲ್ಲಿಯೂ ಆಶೆ ಇಲ್ಲ, ಯಾಕೆಂದ್ರೆ ನೀವು ತ್ಯಾಗಮಯ. ನೀರಿಗೆ ಜೀವನ ಅಂತ ಹೆಸರು.
ಬೆಟ್ಟದಲ್ಲಿ ಹುಟ್ಟಿದ ಜೀವನ ತೊರೆಯಾಗಿ ಹರಿಯುತ್ತಾ ಹರಿಯುತ್ತಾ ಸಮುದ್ರವನ್ನು ಸೇರುವ ಆ ಸುದೀರ್ಘ ಕಾಲದಲ್ಲಿ ಅನೇಕ ಜಲಚರಗಳಿಗೆ ಆಸರೆಯನ್ನು ಒದಗಿಸುತ್ತದೆ. ತನ್ನ ಇಕ್ಕೆಲಗಳು ಸಸ್ಯ ಶ್ಯಾಮಲೆಯಾಗಿರುವಂತೆ ಮಾಡುತ್ತದೆ. ಏನಿದರ ಅರ್ಥ? ಜೀವನ ಇರುವುದು ಪರಾರ್ಥಕ್ಕಾಗಿಯೇ ಹೊರತು ಸ್ವಾರ್ಥಕ್ಕಾಗಿಯೇ ಅಲ್ಲ. ಅಂತಹ ಒಂದು ಉದಾತ್ತ ಭಾವ ಬರಬೇಕು ಅಂತ ಇದ್ರೆ ಮನುಷ್ಯನಲ್ಲಿ ತ್ಯಾಗ ಬೇಕು. ಆ ತ್ಯಾಗಕ್ಕೆ ಪ್ರತಿರೂಪ ನೀನು. ಆದ್ದರಿಂದ ವಿಸ್ತಾರವಾದ ವೈಭವಯುತವಾದ ಅನೇಕ ಭೋಗ ಭಾಗ್ಯಗಳಿಂದ ರಂಜಿಸುವಂತಹ ಸಾಕೇತ ಸಾಮ್ರಾಜ್ಯವನ್ನು ತೊರೆದು ಈ ಕಾಡಿನಲ್ಲಿ ನೀನು ವಾಸ ಮಾಡುತ್ತಾಯಿ. ನಿನ್ನ ಸೇವೆ, ನಿನ್ನಂತವನ ಸೇವೆ, ನಿನ್ನ ಸೇವೆ ಸಿಕ್ಕಿದ್ದು ನನ್ನ ಭಾಗ್ಯ. ನಿನ್ನಂತವನ ಸೇವೆ ಮನುಷ್ಯರಿಗೆ ಪುಣ್ಯದಾಯಕ. ಅಣ್ಣ ತಮ್ಮ ಬೇರೆಯನ್ನು ಕೇಳುವುದಿಲ್ಲ. ಕಾಡಿನಲ್ಲಿ ನಮಗೆ ಆಹಾರ ಆಗಬೇಕಲ್ಲ, ಬೇಕಲ್ಲ. ಏನಿದೆ? ಏನು ಉಂಟು. ಗೆಡ್ಡ ಗೆಣಸುಗಳು. ತುಂಬಾ ದಿವಸ ಆಯಿತು ನಾವು ಋಷಿಗಳ ಆಹಾರವನ್ನು ಸ್ವೀಕರಿಸಿ. ಎಷ್ಟೋ ಕಾಲ ಕಳೆದದ್ದಲ್ಲಿ ಎಂಬುದಾಗಿ ಕೇಳಿದ ಅವರ ಒಡನಾಟದಲ್ಲಿ ಕಾಡಿನ ಕಂದಮೂಲಗಳೇ ನಮಗೆ ಆಹಾರ. ಅಗಸ್ತ್ಯರೇ ಸೂಚಿಸಿದಂತಹ ಪ್ರದೇಶ ಇದು. ಇಲ್ಲಿವರೆಗೆ ನಾವು ಬಂದಿದ್ದೇವೆ. ಪ್ರದೇಶ ಬಹಳ ಸುಂದರವಾಗಿದೆ. ಪ್ರಸನ್ನವಾದಂತಹ ಪ್ರಕೃತಿ ಮಾತ್ರವಲ್ಲ, ಎಲ್ಲ ವ್ಯವಸ್ಥೆಗಳು ಸುತ್ತಲೂ ಬೆಟ್ಟ ಗಿರಿಗಳಿಂದ ಕೂಡಿ ಒಂಥರ ರಕ್ಷಣೆಯೂ ಈ ಜಾಗದಲ್ಲಿ ಇದೆ. ಉಳಿದ ವನವಾಸದ ದಿವಸಗಳನ್ನು ಕಳೆಯುವುದಕ್ಕೆ ಅತ್ಯಂತ ಪ್ರಶಸ್ತವಾದ ಪ್ರದೇಶವಿದೆ. ಹೌದು, ಇಲ್ಲಿ ದಿನವನ್ನು ಕಳೆಯಬೇಕಿದ್ರೆ ಕಾಡಿನ ಕಂದಮೂಲಗಳೇ ನಮಗೆ ಆಹಾರ. ಆ ಕಂದಮೂಲಗಳನ್ನು ಸಂಗ್ರಹಿಸಿ ತರುವುದಕ್ಕೆ ನನಗೆ ಅಪ್ಪಣೆಯನ್ನು ಕೊಡುವೆ ಅಣ್ಣ. ತಮ್ಮ, ನೀನು ನನ್ನ ಜೊತೆಯಾಗಿ ಬಂದುದೇ ನನ್ನ ಭಾಗ್ಯ ಎಂಬುದಾಗಿ ಭಾವಿಸ್ತೇನೆ. ನನ್ನ ಸೇವೆಯನ್ನು, ನಮ್ಮ ಸೇವೆಯನ್ನು ಮಾಡುವುದಕ್ಕಾಗಿ ಮನ ಮಾಡಿದವನು ನೀನು. ತಿನ್ನುವುದಕ್ಕಾಗಿ ಬದುಕುವುದಲ್ಲದಿದ್ದರೂ ಕೂಡ ಬದುಕುವುದಕ್ಕಾಗಿ ತಿನ್ನಲೇಬೇಕು ನಾವು. ಆ ಸೇವೆಯನ್ನು ನೀನು ಮಾಡ್ತೀಂತಾದ್ರೆ ಅದೊಂದು ಉದರ ಯಜ್ಞ. ಹೌದು, ತುಂಬಾ ಸಂತೋಷ ನನಗೆ. ಆದಷ್ಟು ಬೇಗ ಸಂಗ್ರಹ ಮಾಡಿಕೊಂಡು ಬಂದುಬಿಡಿ. ಸಂತೋಷದಿಂದ ಕಾಲವನ್ನು ಕಳೆಯಬೇಕು. ಬನ್ನಿ ಬನ್ನಿ, ಎಲ್ಲರೂ ಹೀಗೆ ಬನ್ನಿ, ಹೀಗೆ ಬನ್ನಿ, ನನ್ನ ಒಟ್ಟಿಗೆ ಬನ್ನಿ. ನಮ್ಮ ಸಂಕಷ್ಟ ಏನು ಅಂತ ನಿಮಗೆ ನಾನು ವಿವರಣೆ ಕೊಡುವುದಿಲ್ಲ. ನಮ್ಮ ಸಂಕಷ್ಟ ಏನು ನಿಮಗೆ ಗೊತ್ತುಂಟು. ಮತ್ತು ನಮ್ಮಲ್ಲೇ ಹೇಳಿಕೊಳ್ಳಿಕ್ಕೆ ಏನು. ನಮ್ಮ ಸಂಕಷ್ಟವನ್ನು ಪರಿಹಾರ ಮಾಡುವಲ್ಲಿ ನಾವು ಹೇಳಬೇಕಲ್ಲ. ಅಲ್ಲೊಂದು ಎಲೆ ಮನೆಯಲ್ಲಿ ಕಟ್ಟಿಕೊಟ್ಟು ಇದ್ದಾರಂತೆ, ವಾಸ್ತವ್ಯ ಮಾಡ್ತಾ ಇದ್ದಾರೆ. ಅಯೋಧ್ಯೆಯಿಂದ ಬಂದವರಂತೆ ರಾಮ ಲಕ್ಷ್ಮಣರಂತೆ. ನಮ್ಮ ಕಷ್ಟವನ್ನು ಹೇಳುವುದಿದ್ರೆ ಅವರಲ್ಲೇ ಹೇಳಬೇಕಲ್ಲ. ಅದಕ್ಕೆ ಕಷ್ಟವನ್ನು ಪರಿಹಾರ ಕಂಡುಕೊಳ್ಬೇಕು ನಾವು. ಹಾಗಾಗಿ ನನ್ನ ಜೊತೆಗೆ ಬನ್ನಿ, ನಾವು ಆ ಕಡೆಗೆ ಹೋಗುವ. ಹೌದು, ವಂದಿಸಿದ್ದೇನೆ. ಅಯ್ಯೋ ದೇವರೇ, ನಾವು ನಿಮಗೆ ವಂದಿಸಬೇಕಲ್ಲ, ನೀವೇ ವಂದಿಸ್ತಾ ಇದ್ದೀವಿ. ನಮ್ಮ ಸ್ವಭಾವವೇ ನಿಮ್ಮ ಸ್ವಭಾವ ಹೌದು. ಹೇಳಿದಾಗ ನಮ್ಮನ್ನು ಕಂಡಾಗ ಹೇಗೆ ಕಾಣ್ತದೆ? ಅದೇ ಹೇಳಿದ್ದೇನೆ, ಸರ್ವರಿಗೂ ಹಿತವನ್ನು ಮಾಡುವಂತಹ ಸ್ವಭಾವವನ್ನು, ಗುಣವನ್ನು ಹೊಂದಿದವರು. ಹೌದು, ಲೋಕದ ಆ ಒಂದು ಸುಖವನ್ನೇ ತಮ್ಮ ಜೀವನದ ಸುಖವಾಗಿ ತಿಳಿದಂತಹ ನಿಮಗೆ ವಂದಿಸಿದ್ರೆ ಮುಟ್ಟುದೆಲ್ಲಿಗೆ ಎಂಬುದಾಗಿ ಕೇಳಿದ ಭಗವಂತನೇ. ಆದುದರಿಂದ ವಂದಿಸಿದ ನಿಮಗೆ ನಾನು ಯಾಕೆ ಹೇಳಿದೆ ಅಂದ್ರೆ, ಈಗ ತಲೆಯಲ್ಲಿ ಚುಟ್ಟು, ಹೌದು, ಮನೆಯಲ್ಲಿ ಕೊಟ್ಟು ನೋಡುವ ಅರ್ಥ ತುಂಡಾದ ಜನಿವಾದ ಕೊಟ್ಟು, ಹೌದು, ಅದು ಯಾಕೆ ನಾನು ಮತ್ತೆ ಕೊಡ್ತೇನೆ. ಅಲ್ಲ, ನಾವು ತಿಳಿದುಕೊಂಡ ಒಂದು ಸತ್ಯವು ಹಾಗಾಗಿ ಕೈಯಲ್ಲಿ ದರ್ಬೆ ಕಟ್ಟು. ಇಷ್ಟೆಲ್ಲ ನೋಡಿದಾಗ ನಾವು ಬ್ರಾಹ್ಮಣರು, ನಾವು ಋಷಿಗಳು ಅಂತ ನಿಮಗೆ ಸ್ಪಷ್ಟ ಆಯ್ತು. ಅಲ್ಲ, ಈಗ ದರ್ಬೆಯೂ ಕಾಣುವುದಿಲ್ಲ ನಿಮ್ಮ ಕೈಯಲ್ಲಿ. ಕಾರಣ ರಾಮ. ಹಾಗೆ ಬಂದದ್ದು ಏನು ಅನ್ನುವಂಥ ಪ್ರಶ್ನೆ ಅಲ್ಲವೇ? ಹೌದು, ಯಾಕೆ ಬಂದ್ರಿ ಸ್ವಾಮಿ? ಚಿತ್ತವಿಸ್ತೀಯಾ? ಚಿತ್ತವಿಸಯ್ಯ ರಾಮ.
ನಮ್ಮ ಆಳವನ್ನು ತೋಡಿಕೊಳ್ಳುವುದಕ್ಕಾಗಿ ನಿನ್ನ ಮುಂಭಾಗಕ್ಕೆ ಬಂದಿದ್ದೇವೆ ರಾಮ. ನಾವು ಇಲ್ಲಿಗೆ ಬಂದಿದ್ದೇವೆ ಎಂಬುದನ್ನು ತಿಳಿದು ನಮ್ಮನ್ನು ನೋಡಿ ಹೋಗುವುದಕ್ಕಾಗಿ ಬಂದವರಲ್ಲ. ಅಲ್ಲ ರಾಮ, ಸಂಕಷ್ಟ ಉಂಟು ನಿಮಗೆ. ನಿಮ್ಮ ಕಾಲಿಗೆ ಎರಡುವುದಕ್ಕೂ ಕಾರಣ ಉಂಟು ರಾಮ. ಏನು? ಯಾರು ನಮ್ಮ ಕಷ್ಟವನ್ನು ಪರಿಹರಿಸುತ್ತಾರೆ ಎನ್ನುವಂತಹ ವಿಶ್ವಾಸದಿಂದ ನಾವು ಇಲ್ಲಿ ಬಂದದ್ದು ರಾಮ. ನಿಮ್ಮಂತವರಿಗೆ ಸಂಕಷ್ಟ? ಹೌದು. ಏನು? ಅಲ್ಲಿ ಸ್ವಲ್ಪ ಈ ಪ್ರದೇಶದಿಂದ ಆಬದಿಗೆ ಇರುವಂತಹ ಪ್ರದೇಶವೇ ನಮ್ಮದು. ಈ ಪರಿಸರದಲ್ಲಿ ಯಾಗ ಯಜ್ಞಾದಿಗಳನ್ನು ಜಪಾನುಷ್ಠಾನಗಳನ್ನು ಮಾಡಿಕೊಂಡು ಇರುವವರು ನಾವು. ನೀವು ಕಟ್ಟಿಕೊಂಡ ಹಾಗೆ ಎಲೆಮನೆ ಕೂಡ ನಮ್ಮಲ್ಲಿ ಇತ್ತು. ನಿಮ್ಮಲ್ಲಿ ಇರಬೇಕಲ್ಲ, ಬದುಕಬೇಕಲ್ಲ. ಎಲೆಮನೆ ಮಾತ್ರವೇ ಅಲ್ಲ, ಅದರ ಬದಿಯಲ್ಲಿ ಒಂದು ಯಾಗಶಾಲೆ ಕೂಡ ಇತ್ತು. ನಿಮ್ಮಂತವರಿಗೆ ಭೂಷಣ ಅಲ್ಲಿ ಅದು. ನಾವು ವಾಸಿಸುವ ಮನೆಯ ಒಳಗೆ ಯಾಗವನ್ನು ಮಾಡುವ ಹಾಗೆ ಅದಕ್ಕೆ ಯಾಗಶಾಲೆ ಅನ್ನೋದು ಪ್ರತ್ಯೇಕ. ಪ್ರತಿಯೊಬ್ಬರಿಗೂ ಅಗ್ನಿ ಕಾರ್ಯವನ್ನು ಮಾಡುವುದರ ಮೂಲಕವಾಗಿಯೇ ಜೀವನವನ್ನು ಪ್ರಾರಂಭಿಸಬೇಕು ಎಂಬುದಾಗಿ ವಿಧಿ ಇದೆ. ಅದು ನಿಮ್ಮಂತವರಿಗೆ ಮುಖ್ಯ, ನಮ್ಮಂತವರಿಗೆ ತಪ್ಪಿದ್ರೂ ಕೂಡ. ಆದ್ದರಿಂದ ಯಾಗಶಾಲೆ ಇರುವುದು ಯಾಗ ಮಾಡಬೇಕು. ಅಂದ್ರೆ ಯಾಗ ಮಾಡಲಿಕ್ಕೆ ಈ ಕಾಲಕ್ಕೆ ಯೋಗವೇ ಇಲ್ಲ. ಯಾಗ ಮಾಡಬೇಕು ಎಂಬಂತಹ ಸಂಕಲ್ಪ ಉಂಟು ನಿಮಗೆ, ಅದು ಯೋಗ ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗಲಿಲ್ಲ ಸ್ವಾಮಿ ನನಗೆ. ಈವರೆಗೆ ನಿನ್ನೆ ಮೊನ್ನೆಯವರೆಗೆ ಆ ಯೋಗ ಇದ್ದು ಯಾಗ ಮಾಡ್ತಾ ಇದ್ದು, ಆದ್ರೆ ಇವತ್ತು ಯಾಗ ಶಾಲೆ ಕಿತ್ತು ಬಿಸಾಡಿ ಗಾಳಿ ಅಲ್ಲ, ಮತ್ತೆ ದೂತ ರಾಕ್ಷಸರಿಂದ ಬಂದು ಶಾಲೆಯನ್ನೇ ಹಾಳು ಕೆಡಲಿದೆ. ಸತ್ಕರ್ಮವನ್ನು ಮಾಡುತ್ತಾ ಜೀವನವನ್ನು ಸಾಗಿಸುವಂತಹ ನೀವು ಆ ಕರ್ಮಕ್ಕೆ ತಡೆಯನ್ನುಂಟು ಮಾಡಿದ್ದಾರೆ. ಹೌದು, ರಾಕ್ಷಸರು. ಹೌದು ರಾಮ. ಆಗ ಈಗ ಯಾಗವೂ ಇಲ್ಲ, ಜಪಾನುಷ್ಠಾನವೂ ಇಲ್ಲ, ಪೂಜೆಯೂ ಇಲ್ಲ, ಇರುವುದಕ್ಕೆ ಯಾರು ಪರ್ಣಶಾಲೆಯೂ ಇಲ್ಲ, ಶಾಲೆಯೂ ಇಲ್ಲ ಅಂತಾಗಿದೆ ರಾಮ. ಸ್ವಾಮಿ ಒಂದು ತೀರ್ಮಾನವನ್ನು ಕೊಡುವುದಾದರೆ ಅಲ್ಲ, ಅದನ್ನು ಸರಿ ಮಾಡಬೇಕಾಗಿದೆ. ಸಕಲ ವಿಷಯಗಳು ನನಗೆ ಹೌದು ಅರ್ಥ ಆಗಬೇಕು. ಹೌದು. ಈಗ ಏನೆಲ್ಲ ಮಾಡಿದ್ರು, ಯಾರೆಲ್ಲ ಮಾಡಿದ್ರು ಅನ್ಬೇಕಲ್ಲ ನನಗೆ. ಈಗ ಒಬ್ಬನ ಮತ್ತೊಬ್ಬ ಬಂದಿದ್ದಾರೆ. ಈಗ ಒಬ್ಬನೆಲ್ಲ ಆಗತ್ತೆ. ಅಲ್ಲ, ಈಗ ರಾಮ ಅಲ್ಲಿರುವವರನ್ನು ಹೇಳುವುದು ಅಷ್ಟು ಹೆದರಿಕೊಂಡು ಹೋಗಿದ್ದೇವೆ. ಹೆದರಬೇಡಿ, ಇಲ್ಲಿಗೆ ಬಂದ ಮೇಲೆ ಒಂದು ನಂಬಿಕೆ ಉಂಟು ನಿಮಗೆ. ಎಲ್ಲಿಗೆ ಹೋದ್ರೆ ಈ ಸಮಸ್ಯೆಯನ್ನು ಪರಿಹರಿಸಬೇಕು ಬಹುದು ಎಂಬಂತಹ ಭಾವನೆಯಿಂದಲೇ ಇಲ್ಲಿಗೆ ಬಂದದ್ದು. ಆ ನಂಬಿಕೆ ಇರುವುದಾದ್ರೆ ಇಲ್ಲಿ ಭಯ ಇರಬಾರ್ದು ನಿಮಗೆ. ಹೌದಲ್ಲ? ಆದ್ರೆ ಎಲ್ಲಿ ಬೆನ್ನಟ್ಟಿಕೊಂಡು ಬರ್ತಾರೆ ಎನ್ನುವಂತ ಭಯ ರಾಮ. ಇಲ್ಲಿಗೆ ಬರಲಿ. ನನ್ನ ಜೊತೆಯಲ್ಲಿ ಬಂದಂತಹ ನನ್ನ ನೋಡು ರಾಮ, ಅದೇನು ರಕ್ತ ರಕ್ತ ಎಲ್ಲ ಅವರ ಶರೀರದಿಂದ ಇಳಿತಾ ಉಂಟು. ನೀವು ಬಿಡದದ್ದಲ್ಲ ಅಲ್ಲ ರಾಮ, ಒಬ್ಬ ಕಳ ದೂರದಿಂದ ಕಲ್ಲೇಶ ಮಕ್ಕಳು ಎಂಬಂತಹ ಒಂದು ಪರಿಭೇದವನ್ನು ನೋಡಲಿಲ್ಲವ. ಇಲ್ಲ, ಈಗ ಕಷ್ಟ ಕೊಡುವವರಿಗೆ, ಕಲ್ಲು ಹೊಡೆಯುವವರಿಗೆ ಮಕ್ಕಳಾದರೆ ದೊಡ್ಡವರಾಗಲಿ. ಅದು ಮೊದಲೇ ರಾಕ್ಷಸ.
ಸರಿ ಸ್ವಾಮಿ. ಮತ್ತೊಂದು ಹಾ. ಅವನು ದೂರದಿಂದಲೇ ಸಂಗ್ರಹಿಸಿ ಯಾರಿಗೆ ಲಕ್ಷ ಇರಿಸಿ ಹೊಡೆಯುವುದಲ್ಲ, ಅಲ್ಲ ಬಿದ್ರೆ ಸಾಕು ಅವನಿಗೆ. ಅವನ ಅಂದಾಜು ಹತ್ತಿರ ಬಳಿಕೆ ಇದೆ. ಈಗ ಅವನಿಗೂ ಧೈರ್ಯ ಇಲ್ಲ ಆಗತ್ತೆ. ನಮ್ಮ ಹತ್ತಿರ ಬಳಿಕೆ ಹತ್ತಿರ ಒಂದು ಹೊಡೆಯುವುದಿಕ್ಕಲ್ಲ. ಹಾಗೆ ದೊಡ್ಡ ರಕ್ಕಸ ಅಲ್ಲ ಅವ. ಅಲ್ಲ ನಾನು ಆಲೋಚನೆ ಮಾಡುವುದು ಹಾಗೆ. ಹಾ. ಹಾಗಾಗಿ ನೋಡು ಕಲ್ಲನ್ನು ಹೊಡೆದು ಗಾಯ ಮಾಡ್ತಾರೆ. ಹಾ, ಮೂಗಿನಿಂದ ರಕ್ತ ಸುರಿಯುತ್ತಾ ಮೂಗಿಗೆ ಹೊಡೆದಿದ್ದಾರೆ. ಹೊಡೆದಿದ್ದಾನೆ ರಾಮ. ಓ, ಅಷ್ಟು ಮಾತ್ರವೇ ಅಲ್ಲ, ಹಾ. ಮತ್ತೊಬ್ಬ ಇದ್ದಾನೆ. ಅವನ ಹೆಸರು ಹೇಳಲಿಕ್ಕೆ ನನಗೆ ಆ ಇಷ್ಟರವರೆಗೆ ಮರೆಯಾಗಿ ನಿಂತವರು ಹೊಡೆದದ್ದು. ಹೌದು. ಈಗ ಹೇಳುವವ ಯಾರವ? ಮೂರುಂಡೆ ಒಬ್ಬ ಇದ್ದಾನೆ. ಮೂರು ತಲೆಯವ. ಹಾ. ಬಂದವಾಗ ನಾನು ಹೇಳಿದೆ. ಯಾರಲ್ಲಿ? ಅವನಲ್ಲಿ ಅಲ್ಲ, ನಿಮ್ಮಲ್ಲಿ. ಹಾ. ತಲೆಯಲ್ಲಿ ಬಿಟ್ಟು ಹಣೆಯಲ್ಲಿ ಕೊಟ್ಟು ಅರ್ಧ ಜನಿವಾರ ಕೊಟ್ಟು ಹೌದೆಂದು? ತುಂಡಾದ ಜನಿವಾರ ಕೊಟ್ಟು ಹಾ. ಹರಿದ ಬಟ್ಟೆ ಉಂಟು ಅಂತ. ಹಾ, ಹಾ. ಈ ತುಂಡಾದ ಜನಿವಾರಕ್ಕೆ ಕಾರಣ ಅವನೇ. ಜುಟ್ಟು ಹಾಗೆಯೇ ಉಂಟು. ಹೌದು. ಮೂರು ಮಂಡೆಯ ಒಬ್ಬ ಬಂದಿದ್ದಾರೆ. ಮೂರು ತಲೆ. ಹೌದು. ರಕ್ಕಸ ಬಂದು ಅವರಾದ್ರೂ ದೂರ ದೂರ ನಿಂತು ಕಲ್ಲ ಬೀಸದ್ರ. ಅವರು ಮನೆಯಲ್ಲಿ ಹೊಡೆದ್ರು. ಹೌದು. ಇವಾಗ ಹತ್ತಿರ 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 ಬಂತು. ಹಾ. ನಮಗೆ ಗೊತ್ತಿಲ್ಲದಾಗಿ ಹಿಂದಿನಿಂದ ಬಂದು ಇವನು ಕೂಡ ಮುಂದಿನಿಂದ ಅವನಿಗೂ ಧೈರ್ಯ ಇಲ್ಲ ನಿಮ್ಮ ಎದುರಲ್ಲಿ. ಪೂರ ಧೈರ್ಯದಿಂದ ಅವನಿಗೂ ಹಾ. ಹಿಂದಿನಿಂದ ಬರ್ತಾನೆ. ಹಾ. ಜಪಕ್ಕೋ ಪುಣ್ಯಕ್ಕೋ ನಾವು ಕೂತ ಹಾ. ಹಿಂದಿನಿಂದ ಬಂದು ನಮ್ಮ ಜಪಸಾರವನ್ನು ಎತ್ತು ತಗೊಂಡು ಹೋದ. ಹಾ, ಅವನಿಗೆ ಬೇಕು ಎಂಬಂತಹ ಭಾವದಿಂದಲ್ಲ, ನಿಮಗೆ ಇರಬಾರದು ಎಂಬಂತಹ ಉದ್ದೇಶದಿಂದ ಬಿದ್ದಿನ ಸಂತೋಷಿಗಳು. ಹಾ, ಅವನಿಗೆ ಸಂತೋಷ ಆಗ. ಅವನಿಗೆ ಸಂತೋಷ. ಹಾ. ನಮಗೆ ಇಲ್ಲಿ ಪ್ರಾಣ ಸಂಕಟ. ಹಾ. ನಿಮಗೆ ಇದು ಪ್ರಾರಂಭ ಮಾಡಿದಂತಹ ಕರ್ಮ ಬಿಡುವುದಕ್ಕೂ ಅಲ್ಲ, ಹಿಡಿದುಕೊಳ್ಳುವುದಕ್ಕೂ ಅಲ್ಲ, ಒಂದು ಸಂಕಲ್ಪ ಆಗಿದೆ ಅಲ್ಲ. ಹಾಗೆ ಪರಿಸ್ಥಿತಿ ನಿಮಗೆ ಲೆಕ್ಕ ತಪ್ಪದಲ್ಲಿ. ಮತ್ತೆ ಈ ನಾವು ತೊಟ್ಟುಕೊಂಡಂತಹ ಈ ಎಲ್ಲೋ ಹೋಗಿದ್ದೆ ನೋಡಿದಾಗ ಗೊತ್ತಾನೆ. ಅದು ಎಂತ ತೊಟ್ಟು ಅಂತ ಹೇಳಿದ್ದು ನೀವು? ತೊಟ್ಟುದಲ್ಲಿ ನಿಜವಾಗಿ ಬೇಕಾದ್ರೆ ಎಷ್ಟು ಗಂಟು ಬೇಕಾದ್ರು ಜನಿವಾರಕ್ಕೆ ಅಂತ ಹೇಳಿದ್ರೆ ಒಂದು ಪವಿತ್ರ ಗಂಟು, ಇನ್ನೊಂದು ಬ್ರಹ್ಮ ಗಂಟು ಅಂತ ಇವಾಗ ಕೆಲವರಲ್ಲಿ ಕೆಲವು ವಿಧಿಗಳೇ ಇದ್ದಾರೆ. 48 ಗಂಟು ಇದ್ದಾರೆ. ಅವನೇ ಹಾಕಿದ್ದಲ್ಲ. ಅಲ್ಲ, ಹಾ, ಹಾ, ನೀವೇ ಹಾಕಿ. ಇದಕ್ಕೆ ಕಾರಣವೇನು? ಈಗ ನಾವು ಪೂಜೆ ಮಾಡುವಂತಹ ಜನಿವಾರನ ಅವರು ಸೆಳ್ಕೊಂಡು ಹೋಗ್ತಾರೆ. ಅವರು ಸೆಳೆದುಕೊಂಡು ಹೋದ್ರೆ ನಮಗೆ ಇಲ್ಲಿ ಜಪವೂ ಇಲ್ಲ, ರಾತ್ರಿ ಊಟವೂ ಇಲ್ಲ. ಹೌದು ಹೌದು. ಜನಿವಾರ ಹೋದ ಮೇಲೆ ಊಟ ಎಲ್ಲಿಂದ? ಊಟ ಇಲ್ಲ ಅಲ್ಲ. ಅದಕ್ಕೊಂದು ಉಪಾಯ ನೋಡಿ. ಹಾ, ಹೇಗೆ? ಅವನಿಗೆ ಸೆಳೆಯುವುದಕ್ಕಾಗಿ ಒಂದು ಜನಿವಾರ, ಹಾ, ನಮ್ಮ ನಿಜವಾದ ಜನಿವಾರ ಇಲ್ಲಿ ಕೆಳಗೆ ಕಟ್ಟಿಕೊಂಡು. ಹಾಗಾದ್ರೆ ನಿಮಗೆ ತಲೆ ಅಲ್ಲ, ಕೇಳುವಾಗ ನಿಮಗೆ ವಿನೋದ ಅರ್ಥ ಆದೀತು. ಖಂಡಿತ ಗೊತ್ತಾಗ್ತದೆ, ಅರ್ಥ ಆಗ್ತದೆ ನಮಗೆ. ಇದು ವಾಸ್ತವ ವಿಷಯ. ಬದುಕಬೇಕು ಅನ್ನುವ ಕಾರಣಕ್ಕೆ ಹಾ. ಈ ಜನಿವಾರವನ್ನು ಬೇರೆ ಇಟ್ಟುಕೊಂಡು ಅಗತ್ಯಕ್ಕೆ ಮಾತ್ರ. ಸೆಳೆಯುವುದಕ್ಕೋಸ್ಕರ ಮಾತ್ರ ಆದ್ರಿಂದ ಅವರು ಸೆಳೆದು ಕಂಡು ಹಾಕಿದ್ದೀರಿ. ನಿಜವಾದ ಜನಿವಾರ ಅಲ್ಲ. ಅಲ್ಲ, ಅದಕ್ಕಾಗಿ ಅವನು ಇದನ್ನೇ ಮಾಡುವುದಿತ್ತಲ್ಲ ನೀವು? ಏನು? ಬೇಡ, ನಿಜವಾದ
ಈ ಯಜ್ಞೋಪವೀತವನ್ನು ಕಾಣದ ಹಾಗೆ ಮಾಡಬಹುದಿತ್ತು, ಇದೊಂದು ಯಾಕೆ ಮಾಡಿದ್ದು ನೀವು? ಅದು ಬೇಕಲ್ಲ, ಅವನಿಗೆ ಸೆರೆ ಅವನಿಗೆ ಅವಕಾಶ ಮಾಡಿಕೊಡುವುದು ನೀವು. ಅವನಿಗೆ ಸೆರೆಲಿಕ್ಕೆ ಬೇಕಲ್ಲ, ಅದಕ್ಕೆ ಸೆರೆಲಿಕ್ಕೆ ಸೆರೆ ಅವನು. ಮತ್ತೆ ಪತ್ತೆ ಸ್ನಾನ ಮಾಡಿ ಪತ್ತೆ ಹಾಗಾದ್ರೆ ಇದಕ್ಕೂ 48 ಗಂಟೆ ಯಾಕೆ ಹಾಕಿದ್ದು ನೀವು? ಯಾವುದಕ್ಕೆ? ಈಗ ಇದ್ದದ್ದು ವಿಷಯ ಹೇಳಿ ಸರಿ ಸರಿ. ಹಾಗೆ ಅದು ಮತ್ತೆ ನಾವು ಮಾಡುವಂತಹ ಜಪ ಮಾಡುವಂತಹ ಜಪಮಾಲೆಯನ್ನು ಯಜ್ಞೋಪವೀತವು ಯಜ್ಞಶಾಲೆ ಹೋಯಿತು, ಯಜ್ಞಶಾಲೆ ಹೋಯಿತು, ನಿಮ್ಮ ಮನೆ ಸರ ಹೋಯಿತು, ಮನುಷ್ಯನೇ ಹೋಯಿತು, ಯಜ್ಞೋಪವೀತ ಹೋಯಿತು, ಯಜ್ಞೋಪವೀತ ಹೋಯಿತು, ನಾನು ಮಡಿ ಹೋಯಿತು. ವಸ್ತ್ರವನ್ನು ಅಪಹರಿಸಿದ ಈಗ ಇರುವುದು ನಾವು ಶಾಪ ಕೊಟ್ಟು ಆ ಮಾರಿಗಳನ್ನು ಕೊಂದು ಬಿಡಬಹುದಿತ್ತಲ್ಲ ನಿಮಗೆ? ಹೇಳಿದ್ದು ಸರಿ, ಶಾಪ ಕೊಡಬಹುದಿತ್ತು, ಶಾಪ ಕೊಟ್ಟು ಮಾರಿಗಳನ್ನು ಕೊಲ್ಲಬಹುದಿತ್ತು. ಶಾಪ ನಾವು ಮಾಡಿದಂತಹ ತಪ ವ್ಯರ್ಥ ಆಗಿ ಹೋಗ್ತದಲ್ಲ. ಸರಿ ಸ್ವಾಮಿ, ಯಾವ ಉದ್ದೇಶವನ್ನು ಇಟ್ಟುಕೊಂಡು ನೀವು ಪುಣ್ಯ ನಿಧಿಯನ್ನು ಸಂಪಾದಿಸ್ತೀರೋ ಅದು ಮುಟ್ಟುವಲ್ಲಿಗೆ ಮುಟ್ಟಬೇಕಲ್ಲದೆ ಇವರಿಗಲ್ಲ. ಅವನನ್ನು ಕೊಂದರೆ ನಮ್ಮ ಪುಣ್ಯ ಫಲ ಎಲ್ಲಿ ಹೋಯಿತು? ವಿನೋದಕ್ಕಾಗಿ ಅಲ್ಲ ಸ್ವಾಮಿ, ನಿಜವಾಗಿ ಯಾವುದನ್ನು ಮಾಡಬೇಕು ಅವರು ಅದನ್ನೇ ಮಾಡಬೇಕು. ಆದುದರಿಂದ ಬಂದ ಇನ್ನೊಂದು ವಿಷಯ ಇಲ್ಲ. ಒಂದು ವಿಷಯ ಹೇಳ್ತೇನೆ, ಏನು? ಹೇಳುದನ್ನು ಕೇಳಿದೆ, ಅಯೋಧ್ಯೆಯಿಂದ ಬಂದದ್ದು ಅಂತ. ಖಂಡಿತ ಬಂದದ್ದು ಬಹಳ ಒಳ್ಳೆದಾಯ್ತು. ನಿಮ್ಮನ್ನು ಯಾರು ಕಳಿಸಿದ್ದಾರೆ, ಹೇಗೆ ಬಂದಿ ಅನ್ನೋ ವಿವರಣೆ ನನಗೆ ಗೊತ್ತಿಲ್ಲ. ಅಂತೂ ಅಲ್ಲಿಂದ ಇಲ್ಲಿ ಬಂದು ನೀವು ಎಲ್ಲವನ್ನು ಮಾಡಿದ್ದು ದೇವರೇ ನಿಮ್ಮನ್ನು ಕರೆಸಿದ್ದು ರಾಮ. ಆದ್ದರಿಂದ ನಮ್ಮ ಕಷ್ಟವನ್ನು ಪರಿಹರಿಸಿ ಆ ರಕ್ಕಸನ್ನು ಓಡಿಸಿ ನಮಗೆ ಒಳ್ಳೆದು ಮಾಡಬೇಕು ರಾಮ. ರಾಮ ನಿಮ್ಮ ಹುಯ್ಯರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಎಂದು ಇಟ್ಟ ಋಷಿಗಳ ಮಾತೇದು ರಘುನಂದನನು ನಸುನಗುತ್ತ ರಘುನಂದನನು ನಸುನಗುತ್ತ ಬೆದರಲಿ ಕೊಂದು ಕೊಡುವೆನು ತಾಳಿ ಹುಟ್ಟಿನದೊಳಗೆ ತಾನೊಂದೊಡಂಬಡಿಸಿ ಬಳಿಕ ಚಿಂತಿಸಬೇಡಿ. ಇಷ್ಟರವರೆಗೆ ಈ ವಿಷಯ ನಮಗೆ ವೇದ್ಯವಾಗದೇ ಇರುವುದರಿಂದ ಈ ಕಾರ್ಯದಲ್ಲಿ ಮುನ್ನಡೆಯುವುದಕ್ಕೆ ನಮ್ಮಿಂದ ಆಗದೇ ಹೋಯಿತು. ನಿಜವಾಗಿ ನಾವೇ ಮಾಡಬೇಕಾದಂತಹ ಕರ್ಮಾದಿಗಳಿಗೆ ಸಿಂಹಾಸನ ಪೀಠ. ಅಪ್ಪ ಯಾಕೆ ಹಿಂದುಳಿದರು ಎಂಬುದನ್ನು ಆಕ್ಷೇಪ ಮಾಡುವುದಕ್ಕೆ ನಾನಲ್ಲ. ಧಮನ ಮಾಡಿಲ್ವೋ ಕೇಳಿದ ಧಮನ ಮಾಡಿದರೆ ಶಂಬರಾಸುರ ಎಂಬವ ಇಲ್ಲೇ ಇದ್ದದ್ದಂತೆ ಅವ ಸ್ವಲ್ಪ ಕಾಲದ ಹಿಂದೆ. ಅವನನ್ನು ವಧಿಸುವುದರ ಮೂಲಕವಾಗಿ ಕಾಡಲ್ಲಿರುವಂತಹ ಋಷಿ ಮನೀಷಿಗಳಿಗೆ ಶಾಂತಿಯನ್ನು ಸೌಖ್ಯವನ್ನು ಒದಗಿಸಿಕೊಟ್ಟಂತಹ ನಮ್ಮಪ್ಪ ಆಮೇಲೆ ದೂರು ಬರಲಿಲ್ಲ ಸ್ವಾಮಿ. ದೂರು ಬಂದಿದ್ರೆ ಖಂಡಿತವಾಗಿ ಈ ಒಂದು ಕೃತ್ಯಕ್ಕೆ ಪರಿಮಾರ್ಜನೆಯನ್ನು ನಮ್ಮ ಅಪ್ಪ ಮಾಡ್ತಾ ಇತ್ತು. ನಾವು ಮಾಡಲೇಬೇಕು. ಯಾಕೆ ಗೊತ್ತು? ನೀವು ಆರ್ಜಿಸಿದಂತಹ ಪುಣ್ಯದ ಫಲದಲ್ಲಿ 6ನೇ ಒಂದಂಶ ಮಹಾರಾಜನನ್ನು ಚಕ್ರವರ್ತಿಯನ್ನು ಸೇರಿಕೊಟ್ಟದೆ. ಆದ್ದರಿಂದ ನಾವು ಮಾಡಬೇಕಾದಂತಹ ಕರ್ಮ ಅದಲ್ಲದಿದ್ರೂ ಕೂಡ ನಾವು ಮಾಡಲೇಬೇಕಾದಂತಹ ಕರ್ಮ ಯಾಕೆ ಎಂಬುದಾಗಿ ಕೇಳಿದ್ರೆ, ಸೂರ್ಯವಂಶದಲ್ಲಿ ಹುಟ್ಟಿದವನ ಸೂರ್ಯರಶ್ಮಿಯಲ್ಲಿಯೇ ಬೀಳುವಲ್ಲಿ ಎಲ್ಲೇ ಅಪರಾಧಗಳು ನಡೆಯಿ ಅಲ್ಲಿ ಅಪರಾಧವನ್ನು ದೂರೀಕರಿಸಿ ನ್ಯಾಯವನ್ನು ಧರ್ಮವನ್ನು ಪ್ರತಿಷ್ಠಾಪಿಸುವುದು ನಮ್ಮ ವಂಶದವರ ಕರ್ತವ್ಯ. ಆದ್ದರಿಂದ ಕಣ್ಣೀರು ಒರೆಸಿಕೊಳ್ಳಿ. ಎಲ್ಲರ ಹತ್ರ ಹೇಳಿ ಕಣ್ಣೀರು ಇಡಬೇಕು. ಸ್ವಲ್ಪ ದಿನ ನಿಜವಾಗಿ ಹೇಳ ಪಿತೃವಾಕ್ಯಕ್ಕಾಗಿ ಬಂದದ್ದೇ ಅಲ್ಲ, ಅದು ಒಂದು ನೆವನಲ್ಲ. ದುಷ್ಟ ಸಮನಕ್ಕಾಗಿ ಈ ಅರಣ್ಯವನ್ನು ಪ್ರವೇಶ ಮಾಡಿದವನಿದ್ದೇನೆ ನಾನು. ಕೆಲವು ದಿನದ ಒಳಗೆ ಅಸುರ ವ್ರಾತವನ್ನು ತರಿದು ನಿಮಗೆ ಸೌಖ್ಯವನ್ನು ನಾನು ಒದಗಿಸಿಕೊಡ್ತೇನೆ. ನಿಶ್ಚಿಂತರಾಗಿ ಹೋಗಿ ಹೋಗಿ ಹೋಗಿ. ಹಿಂದೆ ಕಳುಹಿದನವರ ಸಂತೈಸಿ ಮುನಿ ವಸುಗಳಿಂದ ಮಾತನೆಳೆದು ಜನಕ ಸುತೆ ರೀತಿಯಲ್ಲಿ ನೊಂದುಕೊಂಡವಳಾಗಿ ಭಯದಿಂದ ಕಾಂತನೊಳು ಕರವ ಮುಗಿದೆಂದೆಂದಳು. ಋಷಿಗಳು ಹೇಳಿದಂತಹ ಮಾತುಗಳನ್ನು ಕೇಳಿದಾಗ ಒಂದೊಂದಿಗೆ ನನಗೆ ಬರುತ್ತಾ ಇದೆ. ಅವರು ಹೇಳಿದಂತಹ ಮಾತುಗಳನ್ನು ನೆನೆಸಿಕೊಂಡಾಗ ಮುಂದೆ ನಮ್ಮ ಜೀವನದಲ್ಲಿ ಏನು ಸಂಭವಿಸಿತೋ ಎನ್ನುವಂತಹ ರೀತಿಯಲ್ಲಿ
ಯಾವ ಘಟನೆ ನಡೆಯಬಹುದು, ಮುಂದೆ ಏನೆಲ್ಲ ನಡೆಯುತ್ತೆ ಎನ್ನುವುದನ್ನು ಚಿಂತಿಸ್ತಾ ನನಗೆ ಆ ಭಯವನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ನನ್ನ ದೇಶದ ಇದ್ದಾರೆ, ಅವರಲ್ಲೇ ಹೇಳಿಕೊಡ್ತೇನೆ. ಸ್ವಾಮಿ ವನದಲೋಚನ ವನದಲೋಚನಕ್ಕೆ ಮುಂದೆ ನಿಮ್ಮಲ್ಲಿ ಋಷಿಮುನಿಗಳು ಒಂದು ಮಣ್ಣು ಇದ್ದದ್ದನ್ನು ನಾನು ದೂರದಿಂದ ಗಮನಿಸಿದೆ ಸ್ವಾಮಿ. ಹೌದಾ? ಋಷಿಮುನಿಗಳ ಜೊತೆಯಲ್ಲಿ ಋಷಿ ವಧುಗಳು ಕೂಡ ಬಂದಿದ್ದರು ಸ್ವಾಮಿ. ಬಂದಂತ ಋಷಿ ವಧುಗಳು ನನ್ನ ಜೊತೆಯಲ್ಲಿ ಸ್ವಲ್ಪ ಹೊತ್ತು ನಿಮ್ಮಲ್ಲಿ ಮಾತಾಡಿದ ಹಾಗೆ ನನ್ನಲ್ಲಿಯೂ ಕೆಲವು ಮಾತುಗಳನ್ನು ಹೇಳಿದರು ಸ್ವಾಮಿ. ತಮಗೆ ಒದಗಿ ಬಂದಂತಹ ಸಂಕಷ್ಟವನ್ನು ಋಷಿವರನ್ನು ನನ್ನಲ್ಲಿ ಹೇಳಿದ್ರು. ಹೌದು ಸ್ವಾಮಿ. ಋಷಿ ವಧುಗಳು ಹೇಳಿದಂತಹ ಮಾತುಗಳನ್ನು ಕೇಳಿದಾಗ ನನಗೀಗ ಭಯವಾಗುತ್ತಾ ಇದೆ ಸ್ವಾಮಿ. ನಿನಗೆ? ಹೌದು. ಹಾಗಾದ್ರೆ ಮುಂದಿನ ಪರಿಣಾಮ ಹೇಗಿರಬಹುದು ಎಂಬುದನ್ನು ನಾನು ತಲುಪಿಸಿಕೊಂಡೆ ಸ್ವಾಮಿ. ಋಷಿ ವಧುಗಳು ದೂರವೂ ಇದ್ದರೂ ಬೇರೆ ಯಾವ ವಿಚಾರವೂ ಅಲ್ಲ. ಈ ಕಾಡಿನಲ್ಲಿ ದುಷ್ಟರು ಮನೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ವಿಚಾರವನ್ನು ನನ್ನಲ್ಲಿ ಹೇಳಿದ್ರು ಸ್ವಾಮಿ. ಹಾಗಾದರೆ ಋಷಿಮುನಿಗಳು ಕೂಡ ನಿಮ್ಮಲ್ಲಿ ಅದೇ ದೂರನ್ನು ಹೇಳಬಹುದು ಸ್ವಾಮಿ. ಅವರಿಗೆ ಬಂದಂತಹ ಕಷ್ಟವನ್ನು ನಿಮ್ಮಲ್ಲಿ ತೋಡಿಕೊಂಡಿರಬಹುದು. ಅದೇ ರೀತಿಯಲ್ಲಿ ಋಷಿವರ್ಗಗಳು ಕೂಡ ನನ್ನಲ್ಲಿ ಹೇಳಿದ್ದಾರೆ. ಮುಂದೆ ಘನವಾದಂತಹ ಗೋರಟವಿ ಇದೆಯಂತೆ ಸ್ವಾಮಿ. ನಾವು ಇಲ್ಲಿ ಕಂಡಂತಹ ಅಡವಿಗಿಂತಲೂ ದೊಡ್ಡದಾದಂತಹ ಅಡವಿ ಮುಂದೆ ನಮಗೆ ಕಾಣಿಸುವುದಕ್ಕಿದೆ. ಆ ಕಾಡಿನಲ್ಲಿ ಅನೇಕ ದುಷ್ಟರು ವಾಸವನ್ನು ಮಾಡಿಕೊಂಡಿದ್ದಾರಂತೆ. ಅದನ್ನಲ್ಲಿ ಹೇಳಿದಾಗ ಕಾಡನ್ನು ಕಂಡಾಗ ನನಗೆ ಭಯವಾಗುವುದಲ್ಲ ಸ್ವಾಮಿ. ಗೋರಡವಿಯುಂಟು ಕೇಳಿದಾಗ ನನಗೆ ಭಯವಾಗುವುದಲ್ಲ ಸ್ವಾಮಿ. ಆ ಅಡವಿಯಲ್ಲಿ ದೊಡ್ಡ ದೊಡ್ಡ ಕಂದಕಗಳಿವೆಯಂತೆ, ದೊಡ್ಡ ದೊಡ್ಡ ಗುಹೆಗಳು ಇವೆಯಂತೆ ಸ್ವಾಮಿ. ಹೌದು, ಅದೆಲ್ಲ ಇರುವುದು ಸಹಜ ಅಂತ ನೀವು ಹೇಳುವುದು ಸ್ವಾಭಾವಿಕ ಸ್ವಾಮಿ. ಆದರೆ ಆ ಗುಹೆಯಲ್ಲಿ ಆ ಕಂದಕದಲ್ಲಿ ರಾಕ್ಷಸರು ಮನೆ ಮಾಡಿಕೊಂಡಿದ್ದಾರಂತೆ ಸ್ವಾಮಿ. ಅದರಲ್ಲಿ ಅಡಗಿ ಕುಳಿತುಕೊಂಡಿದ್ದಾರಂತೆ. ತೊಂದರೆ, ಅವರಿಗೆ ತೊಂದರೆಯನ್ನು ಕೊಡುವುದರ ಮೂಲಕವಾಗಿ ವಿಘ್ನ ಸಂತೋಷಿಗಳಂತೆ ಸ್ವಾಮಿ. ಮಾತ್ರವಲ್ಲ, ಅನೇಕ ವನಿತೆಯರು ಅವರಿಂದ ಕಷ್ಟಪಡಲಾಗಿದ್ದಾರಂತೆ ಸ್ವಾಮಿ. ಇಲ್ಲಿರುವ ರಾಕ್ಷಸರಿಂದ. ಹೌದು ಸ್ವಾಮಿ. ಇಷ್ಟೆಲ್ಲ ನಡೀತಾ ಇದೆ ಅಂತ ಆದ್ರೆ ಅವರೆಲ್ಲ ತಿರುಗಾಟ ಮಾಡೋದು ಯಾವಾಗ ಗೊತ್ತಾ ಸ್ವಾಮಿ? ಅವರು ರಾತ್ರಿ ರಾತ್ರಿಂಚರನಾಥನಾಗಿ ಮತ್ತೊಬ್ಬರನ್ನಿರುವಂತೆ
ಹೈಯತಿಯನ್ನು ಬಿಟ್ಟು ಹೊರಡುವಂತಹ ಕಾಲದಲ್ಲಿ ನೀವು ಹೇಳಿದಂತಹ ಮಾತು ನೆನಪುಂಟು ನಿನಗೆ? ಕಾಡಿನ ಜೀವನ ಕಷ್ಟ ಆಗ್ಲಿಕ್ಕಿಲ್ಲ ನಿಮಗೆ, ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ರಿ. ಬರುವುದು ಬೇಡ, ಬರುವುದು ಬೇಡ ಅಂತ ಹೇಳಿದ್ರಿ. ಏನ್ ಹೇಳಿದ ಆ ಕಾಲಕ್ಕೆ? ನೀವು ಇಲ್ಲಿಗೆ ಬಂದದ್ರಿಂದಲೇ ನಾನು ಇಲ್ಲಿಗೆ ಬಂದದ್ದು. ಅದೌದು, ಇಲ್ಲದ್ರೆ ನಾನಿಲ್ಲಿಗೆ ಬರುವುದಕ್ಕೆ ಉಂಟ ಸ್ವಾಮಿ. ಸಾರಿ ಸಾರಿ ನಿನ್ನಲ್ಲಿ ಹೇಳಿದೆ ಅಲ್ಲಿ ನಾನು. ಹಾ. ಈಗ ಆಕ್ಷೇಪ ಮಾಡೋದಲ್ಲ ನೀವು. ಕಾಡಿನ ಜೀವನ ನಿನಗಾಗಲಿಕ್ಕಿಲ್ಲ, ಇಲ್ಲ. ವನವಾಸ ವೃತವೆಂಬುದು ನನಗಿರುವುದು, ಆದ್ದರಿಂದ ನಾನು ಹೋಗಿ ಬರ್ತೇನೆ ಎಂಬುದಾಗಿ ಹೇಳಿದಂತಹ ಕಾಲಕ್ಕೆ ತಿಳಿದಾಡಿದ್ಯೋ ತಿಳಿಯದೆ ಆಡಿದ್ಯೋ ಎಂಬಂತಹ ವಿಷಯ ನಮ್ಮ ಅಪ್ಪ ಗಂಡುಸು ಎಂಬುದಾಗಿ ನನ್ನನ್ನು ನಿಮಗೆ ದಾರಿ ಎಳೆದು ಕೊಟ್ಟರು. ಈಗ ಯೋಚನೆ ಮಾಡಿದ್ರೆ ಗಂಡು ವೇಷದ ಹೆಣ್ಣು ನೀವು ಎಂಬುದಾಗಿ ಆಡಿ ವಿನೋದಕ್ಕಾಗಿ ಅದು ಇರ್ಲಿ, ಕರೆದುಕೊಂಡು ಬಾರದೆ ಉಳಿದಕ್ಕೆ ನನಗಾಗಲಿ. ಈಗ ಒಂದು ಇಲ್ಲಿ ಹೇಳ್ತಿ ಎಂತದೆಂತದೆಂತದ್ದು ತಂದೆಯವರು ಹೇಳಿದಂತ ಮಾತು ಸರಿ. ಆದ್ರೆ ಕಾಡಿನ ಜೀವನ ಕಷ್ಟ ಅಂತ ಹೇಳಿದಂತ ವಿಚಾರ ಈಗ ಹೌದು ಅಂತ ನನಗೆ ಅನಿಸ್ತದೆ ಸ್ವಾಮಿ. ಆಗ ನನಗೆ ಅನಿಸಲಿಲ್ಲ. ಈಗ ನೋಡಿದಾಗ ಮಧ್ಯಪಥದಲ್ಲಿ ನಿನಗೆ ನಡೆಯುವುದಕ್ಕೆ ಕಷ್ಟವಾದಂತಹ ಹೊತ್ತಿನಲ್ಲಿ ಲಕ್ಷ್ಮಣನಲ್ಲಿ ಹೇಳಿದೆ, ತಮ್ಮ ಬಿಟ್ಟು ಬಾ. ಆ ಕಾಲಕ್ಕೂ ನಿನ್ನದು ಮುಂದೆ ಹೋಗುವ ಯೋಚನೆ ಅಲ್ಲದೆ ಹಿಂದೆ ಹೋಗುವ ಯೋಚನೆ ಇರಲಿಲ್ಲ. ಕಾಡಿನ ದಾರಿಯಲ್ಲಿ ಬರುವಾಗ ಕಾಡಿನಲ್ಲಿರುವಂತಹ ದಾರಿಯಲ್ಲಿ ತಂದ ಮುಳ್ಳುಗಳು ನನ್ನ ಕಾಲಿಗೆ ತಾಗಿದಾಗ, ಕಾಲಿನಿಂದ ರಕ್ತ ಸುರಿದಾಗ ಅದನ್ನು ಕಂಡು ನೀವು ಹೇಳಿದ್ದು ಲಕ್ಷ್ಮಣನನ್ನು ಕರೆದು ಬಿಟ್ಟು ಬಾ. ಆವಾಗ ಹೇಳಿದೆ ನಾನು, ಗಂಡನ ಕಷ್ಟ ಸುಖಗಳಲ್ಲಿ ಹೆಂಡತಿಯಾದವಳು ಸಾಮಾಜಿಕದಲ್ಲಿ ಇರಬೇಕು. ಅಷ್ಟು ಹೇಳಿದಂತ ಪತಿಯಾದ ಸತಿಯನ್ನು ಸತಿಧರ್ಮದಲ್ಲಿ ಮೇಲೆ ನಿಮ್ಮನ್ನು ಅನುಸರಿಸಿಕೊಂಡು ಬಂದೆ ಸ್ವಾಮಿ. ಆದ್ರೆ ಬಂದದ್ದು ತಪ್ಪಲ್ಲ, ನಾನು ಹಿಂದೆ ಹೋಗ್ಬೇಕು ಅಂತ ಹೇಳುವುದು ಅಲ್ಲ. ಆದ್ರೆ ಈಗ ಯಾಕೆ ಭಯ ಅಂತ ಹೇಳಿದರೆ, ಋಷಿ ವಧುಗಳು ಹೇಳಿದಂತಹ ಮಾತುಗಳನ್ನು ಕೇಳಿದಾಗ, ಆ ಗೋರಡಲ್ಲಿ ರಾಕ್ಷಸರು ಮನೆ ಮಾಡಿದ್ದಾರೆ ಅಂತ ಹೇಳಿದಂತ ಮಾತುಗಳನ್ನು ಕೇಳಿದಾಗ ಅದರಲ್ಲಿಯೂ ಕೂಡ ಮತ್ತೊಬ್ಬ ಕಳೆದಿದ್ದಾರಂತೆ. ದೊಡ್ಡ ತಲೆ ಉಂಟಂತೆ ಅವನಿಗೆ. ಹೌದು, ಎಲ್ಲ ರಾಕ್ಷಸರಿಗೆ ಇದ್ದ ಹಾಗೆ ಇಲ್ಲ. 3 ಮಂಡೆಯಲ್ಲಿ ಅಗಮನಿದ್ದಾರೆ ಅಂತ ಋಷಿಮುನಿಗಳು ಹೇಳಿದಂತ ಮಾತುಗಳು ಹೌದು, ನನ್ನಲ್ಲಿ ಕೂಡ ಹೇಳಿದ್ದಾರೆ. ಈಗ ಅದಕ್ಕಿಂತ ಹೆಚ್ಚು ಸ್ವಾಮಿ, 3 ಮಂಡೆ ಅಲ್ಲ ಇದು, 10 ಮಂಡೆಯ ತಾಳವೊಬ್ಬನೇ ಇದ್ದಾನಂತೆ. 10 ತಲೆ ಉಂಟವನಿ. ಹೌದು, 20 ಕೈಗಳಂತೆ ಸ್ವಾಮಿ. ಕಾಲು ಮಾತ್ರ ಎಡಗೆ ಸ್ವಾಮಿ. ಹೆಣ್ಣು ಬೆಳೆದ ಪಿತ್ತ ಅವನ ತಲೆಗೆ ಅದರಿದೆ. ಅಪಾಯಲ್ಲ, ಅದು ಎಲ್ಲಿ ನಮಗೇನು ತೊಂದರೆ ಇಲ್ಲ. 10 ತಲೆಯಲ್ಲಿ ಯೋಚನೆ ಮಾಡುವುದನ್ನೇ. ಹೌದು, ಅನೇಕ ವನಿತೆಯರು ಕಷ್ಟಕ್ಕೊಳಗಾಗಿದ್ದಾರೆ ಎನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ರಾತ್ರಿ ತಿರುಗುವುದವ. ಹೌದು, ಅದರಿಂದ ಈ ಪರ್ಣ ಕುಟೀರದಲ್ಲಿ ಇರುವುದು ನನಗೆ ಈಗ ಕಷ್ಟ ಅಂತ ಕಾಣ್ತದೆ ಸ್ವಾಮಿ. ನೀವು ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ನಾನೊಬ್ಬಳೇ ಈ ಕುಟೀರದಲ್ಲಿ ಇದ್ದಾಗ ಎಲ್ಲಾದರೂ ರಾಕ್ಷಸರಿಂದ ತೊಂದರೆ ಬಂದಿತ್ತೋ ಎನ್ನುವಂತಹ ಶಂಕೆ ನನ್ನನ್ನು ಕಾಡುತ್ತಾ ಉಂಟು. ಆದ್ದರಿಂದ ಸ್ವಾಮಿ, ಈ ಕಾಡಿನ ಜೀವನ ಕಷ್ಟ ಅಂತ ಕಾಣ್ತದೆ. ಮುಂದೆ ನಾವು ಪ್ರಯಾಣ ಬೆಳೆಸುವುದು ಬೇಡ ಅಂತ ನನಗೆ ಕಾಣ್ತದೆ. ರಾಮ ಶೀಘ್ರದಿಂದ ಜನಕನಂದನೆಗೆ ಧೈರ್ಯವನ್ನು ಉಗ್ರಚರ ಶಾಪವನ್ನು ಕೈಗಳಿಗೆ ಹಿಡಿದು ಶೌರಾಗ್ನಿಯಂ ಪ್ರಜ್ವಲಿಸಲು ನೀನು ಹೇಳಿದ್ದಲ್ಲಿಗೆ ಬರ್ತಲ್ಲ, ರಾಕ್ಷಸರಿದ್ದಾರೆ ವನಾಂತರದಲ್ಲಿ ಎಂಬುದಾಗಿ ಆಡಿ. ಹೌದು, ಆ ಕಡೆಗೆ ಕೇಳುವಾಗ ಬೊಬ್ಬೆಯು ಕೇಳ್ತಾ ಉಂಟು, ಶಬ್ದ ಕೇಳಿತು ಸ್ವಾಮಿ. ಶಬ್ದ ಕೇಳ್ತಾ ಉಂಟು, ದೂರದಲ್ಲಿ ಕೇಳುತ್ತದೆ, ಇನ್ನು ಸ್ವಲ್ಪ ಹತ್ತಿರ. ಅದಕ್ಕಾಗಿಯೇ ಧನುವನ್ನು ತೆಗೆದು ನಾರಿ ಬಂಧವನ್ನು ಮಾಡಿದ್ದು ನಾನು ಬೀದಕ್ಕೆ. ಧನಸ್ಸನ್ನು ನೇರಿದ್ದ ಅದಕ್ಕೆ ಸ್ವಾಮಿ. ಜೇಗೈದು ಆ ಕಡೆಗೆ ಲಕ್ಷೀಕರಿಸಿದ್ರೇನು?
ಇದು ಎಲ್ಲ ಬೇಕಿತ್ತಾದ ನನ್ನ ಕಾಲಿಸಿಯಲ್ಲಿ ನಾನಿದ್ದೇನೆ. ಇದರ ಇವರದೆಲ್ಲ ಏನು, ಇದನ್ನೆಲ್ಲ ಯಾರು ನೋಡ್ಲಿಕ್ಕೆ ಯಾರು ಕೇಳಿ. ಹಾಗಾಗಿ ಈ ಪಂಚವಟಿಯಲ್ಲಿ ನಾನು ತಿರುಗಾಟ ಮಾಡ್ತಾ ಇದ್ದೇನೆ, ಸುಮ್ಮನಲ್ಲ. ನನ್ನನ್ನು ಕಳುಹಿಸಿಕೊಟ್ಟದ್ದು ನಮ್ಮಣ್ಣ ರಾವಣೇಶ್ವರ. ಅವನು ನನಗೆ ನಿಜವಾಗಿಯೂ ಮಾಡಿದ್ದು ಅನ್ಯಾಯವೇ. ಯಾಕೆ? ನನ್ನ ಗಂಡನನ್ನು ಕೊಂದಿದ್ದಾನೆ ಅವನು. ಮತ್ತೆ ಹೇಳ್ತಾನೆ, ತಂಗಿ ಪ್ರಮಾದವಾಗಿ ಹೋಯಿತು, ನೀನು ಬೇಸರ ಪಡಬೇಡ. ಅಲ್ಲ, ಗಂಡನನ್ನು ಕೊಂದ ಮೇಲೆ ಹೆಂಡತಿಯಲ್ಲಿ ನೀನು ಬೇಸರ ಮಾಡಬೇಡ ಅಂತ ಹೇಳಿದ್ದಕ್ಕೆ ಅರ್ಥ ಎಂತದ್ದು? ಇವ ಹೇಳುದು. ಆದ್ರೆ ಇನ್ನೊಂದು ಮದುವೆ ಮಾಡ್ತೆ ಅಂತ ಹೇಳುದಿಲ್ಲವ. ನೀನು ಏನು ಬೇಸರ ಮಾಡಬೇಡ, ನಿನಗೆ ಎಲ್ಲ ಉಂಟು, ಲಂಕೆಯಲ್ಲಿ ಇರು, ಹೀಗೆಲ್ಲ ಹೇಳ್ತಾ ಇದ್ದಾನೆ. ಅವನಿಗೆ ಮಾತ್ರ ಸಿಕ್ಕಿದ ಹೆಣ್ಣುಗಳೆಲ್ಲ ಬೇಕು, ನಮಗೆ ಮಾತ್ರ ಬೇಡ. ನನ್ನ ಗಂಡನನ್ನು ಕೊಂದು ಬಿಟ್ಟದರಿಂದಲಾಗಿ ಅವನಲ್ಲಿ ಹಾಗೆ ತೀರಿಸಬೇಕು ಅಂತೇಳಿ ನಾನು ಯೋಚನೆ ಮಾಡಿದ್ದೆ. ಅಣ್ಣ ಹೌದು, ಆದ್ರೆ ನನಗೇನು ಮಾಡಿದ್ದು? ಹಾಗಾಗಿ ಲಂಕೆಯಲ್ಲಿ ನಾನು ಅವನ ಮಡದಿಯ ಜೊತೆಯಲ್ಲಿ ಮಲಗಕ್ಕೆ ಬಿಟ್ಟಿಲ್ಲ, ಬೊಬ್ಬೆ ಹೊಡಿತಾ ಇದ್ದ. ರಾತ್ರಿ ಹೊತ್ತಿನಲ್ಲಿ ಬೊಬ್ಬೆ ಹೊಡೆಯುವಾಗಲು ಹಗಲು ಕೂಡ ಬೊಬ್ಬೆ ಹೊಡಿತಾ ಇದ್ದೆ. ಕೊನೆಗೆ ನನ್ನದ್ದಾದಂತಹ ಈ ಉಪದ್ರ ಸಹಿಸಲಿಕ್ಕಾಗಲೇ ಕಾರಣ ಇರಬೇಕು. ಯಾಕಂದ್ರೆ ಇವಳು ಇಲ್ಲಿದ್ರೆ ಆಗುದಿಲ್ಲ ಅಂತೇಳಿ ನನ್ನನ್ನು ಪಂಚವಟಿಗೆ ಕಳಿಸಿಕೊಟ್ಟರು. ಕಳುಹಿಸಿಕೊಡುವಾಗ 14,000 ದಾನವರು ಕರಭೂಷಣಾದ್ಯರು, ನಮ್ಮ ಚಿಕ್ಕದಾಗಿಯ ಮಕ್ಕಳು, ಇವರನ್ನು ನನ್ನ ರಕ್ಷಣೆಗೆ ಅಂತೆ ಅಲ್ಲಿ ಇರಿಸಿದ್ದೀವ. ಅಲ್ಲ, ಇದು ರಕ್ಷಣೆಗೆ ಅಂತ ಹೇಳಿದ್ರೆ ನಾನು ಇದನ್ನು ಕೂಡ ನಂಬುವುದಿಲ್ಲ. ಯಾಕಂದ್ರೆ ಶೂರ್ಪನಖ ಏನು ಮಾಡ್ತಾಳೆ ಎನ್ನುವುದನ್ನು ನೋಡ್ಲಿಕ್ಕೆ ಹೋಯರು. ಹಾಗಾಗಿರುವಾಗ ಈ ಪಂಚವಟಿಯಲ್ಲಿ ನಾನು ಸ್ವೇಚ್ಛೆಯಾಗಿ ತಿರುಗುತ್ತಾ ಇದ್ದೇನೆ. ತಿರುಗುತ್ತಾ ಇರುವಾಗ ಇಲ್ಲಿ ಅತ್ತ ಇತ್ತ ಸುತ್ತ ನೋಡಿದ್ರೆ ಯಾರು ಕಾಣುವುದಿಲ್ಲ. ಆದರೆ ಏನಿದು ಏನಿದು ಅಂತ ಹೇಳಿ ಸ್ವಲ್ಪ ವಾಸನೆ ತೆಪ್ಪಳ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಬಡಿತಾ ಉಂಟು. ಮಾನವರು ಬಂದದ್ದು ಖಂಡಿತ ಅಂತವಾಯಿತು. ಆದ್ರಿಂದಲೇ ಯಾರು ಬಂದವರು ಈ ಪಂಚವಟಿಗೆ, ಆದ್ರಿಂದಲಾಗಿ ಈ ಪಂಚವಟಿ ವನ ಪ್ರದೇಶವನ್ನು ಪ್ರವೇಶ ಮಾಡಲಿಕ್ಕೆ ಸಾಮಾನ್ಯವಾದಂತಹ ಮಾನವರಿಗೆ ಧೈರ್ಯ ಸಾಕಾಗುವುದು. ಆದ್ರಿಂದ ಈಗ ಇದು ಮಾನವರು ಬಂದದ್ದು ಹೌದು ಎನ್ನುವಂಥದ್ದು ನನಗೊಂದು ರೀತಿಯಾದಂತಹ ಅನುಮಾನ ಉಂಟು. ಆದ್ರೆ ಬಂದದ್ದು ಹೌದು ಅಂತ ಹೇಳಿ ಅವರದ್ದಾದಂತಹ ಸುವಾಸನೆಯಲ್ಲಿ ಗೊತ್ತಾಗ್ತದೆ. ಮಾನವರು ಬಂದಿದ್ದಾರೆ, ಬಂದಂತ ಅವರನ್ನು ಹೀಗೆ ಬಿಡಬಾರದು. ಅದು ನಮ್ಮ ಆಹಾರ, ನಮ್ಮ ಭೋಜನ. ನಮ್ಮ ಭೋಜನ ಅಂತ ಹೇಳಿದ ಮೇಲೆ ನಾವು ಮಾಡಬೇಕಾಗಿದ್ದಂತಹ ಭೋಜನವನ್ನು ನಾವು ಕ್ರಮದಲ್ಲೇ ಮಾಡಬೇಕು. ನೀವೆಲ್ಲವರು ನನ್ನ ಕಡೆ ಕಿವಿ ಕೊಡಬೇಕು. ನೀವು ಮಾತಾಡಿಕೊಂಡ್ರೆ ಆಗುದಿಲ್ಲ. ಯಾಕಂದ್ರೆ ಈಗ ಇಲ್ಲಿ ನಾನು ಬಂದಂತವರನ್ನು ಗಮನಿಸ್ತಾ ಇದ್ದೇನೆ, ಎಲ್ಲಿ ಇದ್ದಾರೆ ಇವರು, ಯಾವ ಕಡೆ ಇರಬಹುದು ಅಂತೇಳಿ. ಹಾಗೆ ಅವರನ್ನು ಗಮನಿಸುತ್ತಾ ನಾನು ಒಬ್ಬಳೇ ಹೋಗುವುದಲ್ಲ, ನೀವು ಎಲ್ಲವರು ಬರಬೇಕು, ಜೊತೆಯಲ್ಲೇ ಬರಬೇಕು. ಯಾಕಂದ್ರೆ ನಾನು ಆಡುತ್ತಿರುವಂತಹ ಮಾತನ್ನು ಸ್ವಲ್ಪ ಕೇಳಿ, ನಾನು ಆಡುವ ಮಾತಿಗೆ ಸ್ವಲ್ಪ ಉತ್ತರ ಕೊಡಿ. ಯಾರಾದ್ರೂ ಬಂದಿದ್ದಾರಾ?
ಇಷ್ಟರವರೆಗೆ ಒಂದೇ ಒಂದು ಮನುಷ್ಯರ ಪ್ರವೇಶ ಇಲ್ಲಿ ಆಗದಿಲ್ಲ. ಹಾಗಿದ್ದಾಗ ಯಾಕೆ ಆಗಲಿಲ್ಲ? ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ ಶೂರ್ಪನಖಿಗೆ ಹೆದರಿಯೇ ಯಾರು ಬರಲಿಲ್ಲ. ಇಲ್ಲವಾಗಿದ್ದರೆ ಬರ್ತಿದ್ರು. ಹಾಗಂತ ಹೇಳಿ ಈ ಹೊತ್ತು ಯಾರೂ ಬರದಿದ್ದಂತಹ ಮಾನವರು ಇವತ್ತಿಗೆ ಪಂಚವಟಿಯನ್ನು ಪ್ರವೇಶ ಮಾಡಿದ್ದಾರೆ ಅಂತಾದ್ರೆ ಯಾಕೆ ಬಂದರು? ಅವರಿಗೆ ಏನು ಧೈರ್ಯ? ಆದ್ರಿಂದಲೇ ಬಂದಂತಹ ಅವರನ್ನು ನಾನು ಹೀಗೆ ಬಿಡುವುದಲ್ಲ. ಬಂದಂತಹವರನ್ನು ನಾವು ಯಾವ ರೀತಿಯಲ್ಲಿ ತಿನ್ನುವಂತಹ ಪ್ರಯತ್ನವನ್ನು ಮಾಡ್ತೇವೆ, ಅದನ್ನು ಮಾಡುತ್ತಿರುವಂತಹ ಪಾಕ ಶಾಖಗಳೆಲ್ಲ ಏನು ಎನ್ನುವುದೆಲ್ಲವನ್ನು ನಿಮಗೆ ನಾನು ಈ ಹೊತ್ತು ಸವಿಸ್ತಾರವಾಗಿ ಹೇಳಬೇಕಾಗಿದೆ. ಯಾಕಂದ್ರೆ ಇದು ಅಪರೂಪವಾಗಿ ಸಿಕ್ಕುವಂತಹ ಒಂದು ಪದಾರ್ಥ ನಮಗೆ. ಅವರು ಹೆದರಿ ಬಾರದೇ ಇದ್ರು ಈ ಹೊತ್ತಿಗೆ ಬಂದಿದ್ದಾರೆ ಅಂತ ಆದ್ರೆ ಇದೇನು ನಮ್ಮ ಪುಣ್ಯ ಅಂತ ಹೇಳಬೇಕು. ನಮಗೆ ಆಹಾರವಾಗಿ ಸಿಕ್ಕಿದಂತಹ ಅವರನ್ನು ಬಿಡಬಹುದೇ? ಅದಕ್ಕಾಗಿ ಸಿಕ್ಕಿದಂತಹ ಅವರನ್ನು ಏನು ಮಾಡುತ್ತೇನೆ, ಯಾವ ರೀತಿಯಲ್ಲಿ ಅದನ್ನು ಪಾಕ ಮಾಡುತ್ತೇನೆ ಎನ್ನುವುದನ್ನು ನಿಮಗೆ ಎಲ್ಲವರಿಗೂ ನಾನು ತಿಳಿಸ್ತೇನೆ. ಏನು ಮಾಡ್ತೇನೆ ಗೊತ್ತೇ? ಅವರು ಎಲ್ಲಿದ್ದಾರೆ ಅಂತ ಹೇಳಿ ಗೊತ್ತೇ ನನ್ನ ಕಣ್ಣಿಗೆ ಗೋಚರವಾಗಲಿಲ್ಲ. ಹಾಗಾಗಿ ನನ್ನ ಕಣ್ಣಿಗೆ ಗೋಚರವಾಗಲಿಲ್ಲವೆಂದಾದ್ರೆ ಅವರನ್ನು ಬಿಡಬಹುದಾ? ಹುಡುಕಬೇಕು. ಹುಡುಕಿದ ಮೇಲೆ ಅವರನ್ನು ಹಿಡಿದು ಖಂಡವನ್ನು ಬೇರೆ ಬೇರೆಯಾಗಿ ಪಾಕಗಳನ್ನು ಮಾಡಬೇಕು, ಶಾಖಗಳನ್ನು ಮಾಡಬೇಕು. ಹಾಗೆ ಮಾಡಿ ರುಚಿಯಾದಂತಹ ಪದಾರ್ಥಗಳನ್ನು ಮಾಡಿ ಸವಿಯಬೇಕು ಅಂತ ಹೇಳಿ ನಾನು ಯೋಚನೆ ಮಾಡಿದ್ದೇನೆ. ಹಾಗಾಗಿ ಖಂಡಗಳನ್ನು ಬೇರೆ ಬೇರೆಯಾಗಿ ತುಂಡುಗಳನ್ನಾಗಿ ಮಾಡುವುದು. ಒಂದೊಂದು ತುಂಡನ್ನು ಒಂದೊಂದು ರೀತಿಯಲ್ಲಿ ಅದನ್ನು ಪಾಕವನ್ನಾಗಿ ಮಾಡುವುದು. ಇವರದ್ದಾದಂತಹ ಆ ಕಣ್ಣನ್ನು ತೆಗೆದು ಉಪ್ಪಿನಕಾಯಿ ಹಾಕುವುದು, ಕಿವಿಯನ್ನು ಸಡ್ಡಿಗೆ ಮಾಡುವುದು, ಆಮೇಲೆ ಇವರದ್ದಾದಂತಹ ಆ ಚರ್ಮವನ್ನೆಲ್ಲ ತೆಗೆದು ಹಪ್ಪಳ ಮಾಡುವುದು. ಹೌದು. ಮತ್ತೆ ಮಾಂಸಗಳನ್ನು ಅದನ್ನು ಒಳ್ಳೆ ರೀತಿಯಲ್ಲಿ ಅದನ್ನು ಎಣ್ಣೆಯಲ್ಲಿ ಹುರಿದು ಮತ್ತೆ ಒಂದೊಂದೇ ತುಂಡನ್ನಾಗಿ ಮಾಡಿ ತಿನ್ನುವುದು. ಆಮೇಲೆ ರಕ್ತ ಉಂಟಲ್ಲ, ಅದನ್ನು ಕೆಲವು ಸಮಯದವರೆಗೆ ಅಲ್ಲಿ ಇಡಬೇಕು. ಹಾಗೆ ಯಾಕಂದ್ರೆ ಮಾನವರ ರಕ್ತ ಬಹಳ ರುಚಿ. ಅದಕ್ಕಾಗಿ ಅದನ್ನು ಪಾನಕವನ್ನಾಗಿ ಮಾಡಿ ನಾವು ಕುಡಿತೇವೆ. ಯಾವಾಗಲೂ ಬೇಕಾದವರು ಒಮ್ಮೆ ಬಿಟ್ಟು ಮುಗಿಸುವುದಲ್ಲ. ಹಾಗಂತ ಹೇಳಿ ಈ ರೀತಿಯಾದಂತಹ ಪಾಕಗಳೆಲ್ಲವನ್ನು ಮಾಡಬೇಕೆನ್ನುವಂತಹ ಉದ್ದೇಶದಿಂದಲೇ ನಾನು ಎಲ್ಲವರನ್ನು ಕರೆದಿದ್ದೇನೆ. ಎಲ್ಲವರು ನಮ್ಮ ಜೊತೆಯಲ್ಲಿ ಬರಬೇಕು ಅಂತ ಹೇಳಿದ್ದೇನೆ. ಹಾಗಾಗಿ ಹೋಗ್ತೇನೆ, ಮುಂದೆ ಹೋಗ್ತೇನೆ. ಅತಿ ಬೇಗಂ ಪ್ರಭುವೀರ ಚಾಪ ಶರಂ ಪಿಡಿಯಂತೆ ಉಂಡಾಗಲ ಮಿಥಿಲೇಂದ್ರ ಕುಲಜಾತೆ ಅಂಜಿ ಬಳಿಗಂ ಮಿಥಿಲೇಂದ್ರ ಕುಲಜಾತೆ ಅಂಜಿ ಬಳಿಗಂ ತಾತಗಿಂತೆಂದಳು. ದುಷದಮನಕ್ಕಾಗಿ ಮುಂದುವರಿಯುತ್ತೇನೆ. ಸ್ವಾಮಿ ಏನೇ ನಿಲ್ಲಿ ಸ್ವಾಮಿ, ಸ್ವಲ್ಪ ಕೇಳ್ತಾ ಇರುವಂತಹ ಧ್ವನಿಯನ್ನು ನನಗೆ ಕೇಳಿಸ್ತಾ ಇದೆ. ಈಗ ನಿಲ್ಲಿಸ್ತೇನೆ, ನಾನು ಪೂರ್ತಿ ನಿಲ್ಲಿಸ್ತೇನೆ ಸರ್. ಧನಸನ್ನು ಮೇಲಕ್ಕೆತ್ತಿ ನೀವು ಹೋಗ್ತಾ ಇದ್ದೀರಲ್ಲ ಸ್ವಾಮಿ. ರಾಘವ ಎನ್ನ ಬಿಟ್ಟು ರಾಘವ ನೀನೆಂದ
ಕೇಳಿದಾಗ ನೋಡ್ಲಿಕ್ಕೆ ಸಿಗಲಿಕ್ಕೆ ಕೇಳಿದಾಗ ಆ ಸ್ವರ ಕೇಳಿದಾಗ ರಾಕ್ಷಸಿನ ಸ್ವರ ಇರಬೇಕು ಸ್ವಾಮಿ. ನನಗೂ ಹಾಗೆ ರಾಕ್ಷಸರ ಸ್ವರ ಅಲ್ಲ, ರಾಕ್ಷಸಿನ ಸ್ವರ ಇಲ್ಲಂದ್ರೆ ಅದು ಮೊದಲೇ ಹೇಳಿದ್ದೀನಿ. ಆರಂಭ ರಾಕ್ಷಸರು ಬರುವುದು ನಿಶಾಚರ ರಾತ್ರಿಯಲ್ಲಿ. ಹ್ಮ್ ಇದು ಹಗಲಲ್ಲಿ ಇವಷ್ಟು ಕೊಟ್ಟರು. ಹಗಲಲ್ಲಿ ಉಂಟಾದ ಸ್ವಾಮಿ. ಅಲ್ಲ ನೀನಿಸ್ಕೊ ಅಂತ ನಾನು ಹೊರಟದ್ದು. ಹಗಲಲ್ಲಿ ಕೂಡ ರಾಕ್ಷಸರ ತೊಂದರೆ ಇರಬೇಕು ಸ್ವಾಮಿ. ಇವಳು ತದಾಗಲೇ ಇರಬೇಕು ಸ್ವಾಮಿ. ರಾಜಕೀಯದ ಸ್ವರ ಆಕಾಶದೆತ್ತರಕ್ಕೆ ಕೇಳಿಸ್ತಾ ಇದೆ. ಅದನ್ನು ನಿಲ್ಲಿಸ್ತೇನೆ ಎನ್ನುವುದಾಗಿ ಕೈಯಲ್ಲಿ ಕನಸನ್ನು ಹಿಡಿದುಕೊಂಡು ಹೊರಟಿದ್ದೀರಲ್ಲ ಸ್ವಾಮಿ. ನನ್ನನ್ನು ಬಿಟ್ಟು ನೀವು ಹೋಗುವುದಾದ್ರೆ ಬಳಿಯಲ್ಲಿ ನಾನು ಇಲ್ಲಿ ಒಬ್ಬಳೇ ಇದ್ದೇನೆ. ಬಳಿಯಲ್ಲಿ ಯಾರೂ ಇಲ್ಲ ಅಂತ ನಿಮಗೆ ಯೋಚನೆ ಇಲ್ಲ ಸ್ವಾಮಿ. ಲಕ್ಷ್ಮಣಾದರೂ ಇಲ್ಲಿದ್ದಾನ ಸ್ವಾಮಿ. ಲಕ್ಷ್ಮಣ ತಾನೆಲ್ಲೇ ತಾನೋ ಎಲ್ಲಿ ಕಾಣೋ ಸ್ವಾಮಿ? ಪ್ರಾಣೇಶ್ವರ, ಸೀತಾ, ಈ ಪರ್ಣಶಾಲೆಯಲ್ಲಿ ನಾನೊಬ್ಬನೇ ಇದ್ದೇನೆ. ಹೌದು. ನಿಮ್ಮ ತಮ್ಮನಾದಂತಹ ಲಕ್ಷ್ಮಣ ಹಾ, ನಮ್ಮ ರಕ್ಷಣೆಗಾಗಿ ನಮ್ಮ ಜೊತೆಯಲ್ಲಿ ಬಂದವನು. ಹಾ, ಆದ್ರೆ ಹೀಗೆ ನೋಡಿದ್ರೆ ಹಾ. ಇಲ್ಲಿ ಲಕ್ಷ್ಮಣನೂ ಕೂಡ ಇಲ್ಲ. ಹಾ. ಪ್ರತಿನಿತ್ಯವೂ ಕೂಡ ನಮಗಿಬ್ಬರಿಗೂ ನಮಸ್ಕಾರ ಮಾಡಿ ಹಣ್ಣುಗಳನ್ನು ತರುವುದಕ್ಕಾಗಿ ಕಾಡಿಗೆ ಹೋಗಿದ್ದಾನೆ. ಹೌದು, ಸ್ವಲ್ಪ ದೂರ. ತಪ್ಪುವಾದಂತಹ ಫಲವತ್ತಾದಂತಹ ಹಣ್ಣುಗಳನ್ನು ತಂದು ನಿಮಗೆ ತಂದು ಕೊಡ್ತಾ ಇರ್ತಾನೆ ಸ್ವಾಮಿ. ಹೀಗೆ ಎಲ್ಲಿಗೆ ಹೋಗಿದ್ದಾನೋ, ಎಲ್ಲಿ ಹಣ್ಣುಗಳು ಇದ್ದೋ ಎನ್ನುವುದಾಗಿ ಹುಡುಕಿಕೊಂಡು ಹೋಗಿರಬಹುದು. ಆದ್ರೆ ಹೋದಂತಹ ಲಕ್ಷ್ಮಣನನ್ನು ಒಂದು ವೇಳೆ ರಾಕ್ಷಸಿ ನೋಡಿದ್ರೆ ಲಕ್ಷ್ಮಣನಿಗೆ ಎಂತ ಅಪಾಯ ಬಂದಿತೋ ಎನ್ನುವಂತಹ ಭಯ ಆಗ್ತದೆ ಸ್ವಾಮಿ. ಈಗ ನೀವು ನನ್ನನ್ನು ಬಿಟ್ಟು ಹೋದ್ರೆ ಲಕ್ಷ್ಮಣನನ್ನು ಭಕ್ಷಿಸಿ ಬಳಿಕ ನನ್ನನ್ನು ಕೂಡ ತಿಂದು ಮುಗಿಸಿಯಾರು ಸ್ವಾಮಿ. ಒಂದು ವೇಳೆ ಲಕ್ಷ್ಮಣನೇ ರಾಕ್ಷಸನನ್ನು ನೋಡಿದ್ರೆ ನನಗೆ ಭಯ ಇಲ್ಲ. ಯಾಕೆ ಲಕ್ಷ್ಮಣನೇ ಆ ಕೆಲಸವನ್ನು ಮಾಡ್ತಾನೆ. ನೀವು ಯಾವ ಕೆಲಸವನ್ನು ಮಾಡುವುದಕ್ಕೆ ಹೊರಟಿದ್ದೀರೋ ಆ ದಾನವೀಯ ನಾಶವನ್ನು ಲಕ್ಷ್ಮಣನೇ ಮಾಡಿಯಾನು. ಆದ್ರೆ ಲಕ್ಷ್ಮಣನ ನೋಡದ ಹಾಗೆ ರಾಕ್ಷಸಿ ಹಿಂದಿನಿಂದ ಹೋಗಿ ಅವನನ್ನೂ ಕೂಡ ಭಕ್ಷಿಸುವುದಕ್ಕೆ ನೋಡಿದ್ರೆ ಹೇಗೆ ಸ್ವಾಮಿ? ಆದ್ರಿಂದ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ, ನಾವಿಲ್ಲಿ ಬಂದದ್ದು ಒಂದು ರೀತಿಯಲ್ಲಿ ವ್ಯರ್ಥವಾಯಿತು ಸ್ವಾಮಿ, ವ್ಯರ್ಥವಾಯಿತು.
ಆಶ್ರಮ ಇರ್ಬೋದು, ಭರದ್ವಾಜರ ಆಶ್ರಮ ಇರ್ಬೋದು, ಸರಿ. ಅತ್ರಿ ಮಹರ್ಷಿಗಳ ಆಶ್ರಮ ಇರ್ಬೋದು. ಅಲ್ಲಿ ಅವರ ಸೇವೆಯನ್ನು ಮಾಡಿಕೊಂಡು ಅಲ್ಲಿ ನಾವು ಕೆಲವು ಜೀವನಗಳನ್ನು ನಾವು ಕಳೆಯಬಹುದಿತ್ತು. ಋಷಿಮುನಿಗಳು ಹೇಳಿದ್ದಾರೆ, ಮುಂದೆ ಕಾಡಿನಲ್ಲಿ ರಾಕ್ಷಸರಿದ್ದಾರೆ, ಆದ್ದರಿಂದ ನೀವು ಕೆಲವು ದಿವಸ ಇಲ್ಲೇ ಉಳಿದುಕೊಳ್ಳಿ ಎನ್ನುವುದಾಗಿ ಹೇಳಿದರು. ಅವರ ಮಾತನ್ನು ನೀವು ಮೀರಿ ಬಂದ ಹಾಗೆ ಉಂಟು. ಒಂದು ವೇಳೆ ಮುಂದೆ ಹೋದ್ರೆ ದೂರಲಕ್ಷ್ಯ ಇರಲಿ ಎನ್ನುವಂತಹ ಮಾತನ್ನು ಅವರೇ ಹೇಳಿದ್ದಾರೆ. ಈಗ ನನಗೆ ಅನಿಸ್ತದೆ, ಋಷಿಮುನಿಗಳ ಮಾತನ್ನು ನಾವು ಮೀರಿ ಬಂದದ್ರಿಂದ ಆ ಕಷ್ಟವನ್ನು ನಾವು ಅನುಭವಿಸಬೇಕಾಗಿ ಬರ್ತದೆ ಸ್ವಾಮಿ. ಇದೆಲ್ಲ ವ್ಯಕ್ತ ಅಂತ ನನಗೆ ಕಾಣ್ತದೆ ಸ್ವಾಮಿ. ಇನ್ನು ನೀವು ಹೋಗುವುದು ಬೇಡ ಅಂತ ನನಗೆ ಅನಿಸ್ತದೆ. ನಮಗೆ ಬಂದಂತ ಆಪತ್ತನ್ನು ಇಲ್ಲೇ ನಿಂತು ನಾವು ಎದುರಿಸೋಣ ಸ್ವಾಮಿ. ಸೀತಾ, ಭಯ ಉದ್ವೇಗ ಎಲ್ಲ ಮನಸ್ಸಿನಲ್ಲಿ ಸೇರಿಕೊಂಡ ಮಾತ್ರಕ್ಕೆ ಏನೇನು 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 ಯೋಚನೆ ಬರ್ತದೆ. ಇಷ್ಟರವರೆಗೆ ನಾವು ಸಾಗಿ ಬಂದಂತಹ ಪಥವನ್ನು ಸರಿ ಎಂಬುದಾಗಿ ಹೇಳಿದಂತಹ ನೀನು ಈ ಕಾಲಕ್ಕೆ ಇಲ್ಲ ಅಂತ ಹೇಳುವುದಕ್ಕೆ ಕಾರಣವೇನು ಎಂಬುದಾಗಿ ಯೋಚನೆ ಮಾಡಿದ್ರೆ ಅದು ಅಂಜಿಕೆ. ನನಗೆ ಭಯ ಆಗ್ತದೆ ಸ್ವಾಮಿ. ಇಷ್ಟು ಮುಂದುವರೆದುಕೊಂಡು ನಾವು ಬರಬಾರದಾಗಿತ್ತು. ಹೌದು, ಈಗ ನಾನು ಹೇಳಿದ ಮಾತು ನಿಮಗೂ ಹೌದು ಅಂತ ಅನಿಸ್ತದೆ. ನಾನು ಇಲ್ಲಿ ಬಂದದ್ದು ವ್ಯರ್ಥ ಆಯಿತು. ನಿಮಗೆ ಕೂಡ ಏಕ ಮಾತು ಮಾತು ನನ್ನ ಯಾವ ಕಾಲದಲ್ಲಿ ವಿಚಲಿತರಾಗುವಂತಹ ಪ್ರಶ್ನೆ ಯೋಚನೆ ಮಾಡು. ನೀನು ಈಗ ನಿನಗೆ ಒಂದು ಲಕ್ಷ್ಯವಲ್ಲದಿದ್ರು ನನಗೆ ಲಕ್ಷ್ಯ ಇದೆ. ವನಾಗಮನವನ್ನು ಮಾಡಬೇಕು ಎಂಬುದಾಗಿ ಅಮ್ಮ ಹೇಳಿದಂತಹ ಮಾತು ನಾನು ಆ ಕಾಲಕ್ಕೆ ಕೇಳಿದೆ. ನಾನು ಎಷ್ಟು ದಿನ ಇರಲಿ ಅಮ್ಮ ಕಾಡಲ್ಲಿ? 7 ವರ್ಷ, 14 ವರ್ಷ. ಇಷ್ಟು ಹೇಳಿದ ತಾಯಿ ಆ ರೀತಿ ಅನ್ನೋದು ನೆನಪಿರಬೇಕು ನೀವು. ದಂಡಕಾರಣ್ಯದ ಕಡೆಗೆ ಮುಖ ಮಾಡಿ ಹೋಗು ಮಗನೇ. ಈಗ ಅಮ್ಮ ಹೇಳಿದಂತಹ ಮಾತು ಅಪ್ಪನ ಮಾತು. ಈ ಅಪ್ಪನ ಮಾತನ್ನು ನಡೆಸಿಕೊಡುವ ಮಗನಾಗಿ ನಾನು ಇಲ್ಲಿಯೇ ನಿಂತೆವು ಅಂತ ಆದ್ರೆ, ಮುಂದುವರಿಸಲಿಲ್ಲ ಅಂತ ಆದ್ರೆ ಅಲ್ಲೂ ಕೂಡ ಏನಾಗ್ತದೆ ಎಂಬುದಾಗಿ ಕೇಳಿದ್ರೆ ಆ ಮಾಡಿದಂತಹ ಕರ್ಮದಲ್ಲಿ ಲೋಕವಾಗ್ತದೆ. ಭಯವಾಗಿದೆ ನಿನಗೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬರ್ತದೆ ನನಗೆ. ಈಗ ಮಗಳಲ್ಲದಿದ್ರು ಕೂಡ ಸಾಕಿದ ಮಗಳಾಗಿದ್ರು ಕೂಡ ಯಾರ ಮಗಳು ಯಾರ ಕುಲದಲ್ಲಿ ಸಂಚರಿಸಿದವಳು ಎಂಬಂತ ಅರ್ಥ ಬೇಕು ನಿಮಗೆ, ಯೋಚನೆ ಬೇಕು. ಜೀವನದಲ್ಲಿ ಯಜ್ಞವನ್ನೇ ಮಾಡುತ್ತಾ ಕಾಳಗಲಿದಂತಹ ರಾಜರ್ಷಿಯವರು ಸರಿತಾರೆ. ಆ ಭಯವೆಂಬುದು ಇರುವುದಕ್ಕೆ ಸಾಧ್ಯ ಇಲ್ಲ. ಈ ಭಯವೆಂಬುದು ಇರುವುದು ಯಾರಲ್ಲಿ ಎಂಬುದಾಗಿ ಕೇಳಿ ನಿನ್ನ ವಿಷಯದಲ್ಲಿ ಆಕ್ಷೇಪ ಅಲ್ಲ. ಯಾವುದೇ ಕಾಮಿತ ವಾಂಛಿತವನ್ನು ಇಟ್ಟುಕೊಳ್ಳದವರಿಗೆ ಯಾವುದೇ ಭಯ ಪೀಡಿಸುವುದಿಲ್ಲ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಈ 6 ವಿಭಾಗದಲ್ಲಿ ಷಡ್ವೈರಿಗಳು ಎಂಬುದಾಗಿ ಕರೆಯುವುದು ಯಾಕೆ? ಭಯವನ್ನು ಉಂಟು ಮಾಡುವಂತಹ ಸಾಧನೆಗಳು ಎಲ್ಲ ಋಷಿ ಮುನಿಷಿಗಳು ಎದುರಿಸಿ ಅಲ್ಲ ಭಯಗೊಂಡರು. ಹಾಗಂತ ಆ ಜೀವ ಭಯ ಅಲ್ಲ, ನಿನಗೆ ಆ ಜೀವ ಭಯ ಪ್ರಾರಂಭವಾಗಿದೆ. ಅದಲ್ಲ ಜೀವ ಭಯ ಹೇಳಿದ್ದ ಅವರು ಅವರ ಭಯ ಎಂತದ್ದು ಜೀವ ಹೋಗ್ತದೆ ಎಂಬುದಾಗಿ ಭಾವಿಸಿದ್ರು. ಸರ್ವಜ್ಞಾನಿಗಳಿಗೆ ಜೀವ ಭಯ ಅಂತ ಕರ್ಮಲೋಪವಾಗ್ತದೆ. ಈ ದೇಹವನ್ನೇ ಸಾಧನವೆಂಬುದಾಗಿ ನಾವು ಬಯಸಿದ್ದೇ ಭಾವಿಸುವುದೇ ಹೌದಾಗಿದ್ದರೆ ಈ ದೇಹದ ಮೂಲಕವಾಗಿ ನಾವು ಮಾಡುವಂತಹ ಕರ್ಮದಲ್ಲಿ ಸಾಫಲ್ಯವನ್ನು
ತಡೆಯುವುದಕ್ಕಾಗುವುದಿಲ್ಲ ಎಂಬಂತಹ ಭಯವರ ನಿನ್ನದಲ್ಲ. ಮುಂದೆ ಹೋದ್ರೆ ನಮ್ಮ ಜೀವ, ಈಗ ಲಕ್ಷ್ಮಣ ಎಲ್ಲಿ ಅವನನ್ನು ತಿಂದು ಮುಗಿಸ್ತಾನೆ, ಜೀವ ಭಯ ಅಂತ ಆಯ್ತು. ಅದು ಮುಂದೆ ಹೋದ್ರೆ ನಮಗೆ ಭಯ ಆಗ್ತದೆ ಅಂತ. ಈಗ ಇಲ್ಲೇ ಭಯ ಆಗ್ತಾಯ್ತಲ್ಲ ಸ್ವಾಮಿ. ಸೀತೆ ಮಿಥಿಲೇಂದ್ರ ಕುಲ ಜಾತಿ ಬಂಧಿಸುವೆ ರಾಕ್ಷಸರ ಕುಂಜರ ಗಮನ. ಈಗ ನಿಧಾನ ಗತಿ ಇರಬಹುದು, ಬುದ್ಧಿ ನಿಧಾನ ಆಗ್ಬಾರ್ದಲ್ಲ. ನಿಧಾನ ನಡಿಗೆಯಲ್ಲಿ ನಿಧಾನವೇ ಇರಬೇಕು, ಮತಕ ಜಗಮನ ಹಾಗೆ ಮಾತಾಡು. ಈಗ ಇಷ್ಟು ಹೇಳಿದ ಮೇಲೆ ಈಗ ಮುಂದುವರಿಸುವ. ಮುಚ್ಚಿಕೋ ನೀನು. ಕಣ್ಣಿಗೆ ಕಂಡ್ರೆ ನಮಗೆ ಭಯವಾಗ್ತದೆ. ಅವರು ಹೇಳಿದಂತಹ ದೃಶ್ಯಾವಳಿಗಳನ್ನು ಎಣಿಸಿದಾಗ ಅದು ಕಣ್ಣ ಮುಂದೆ ಬಂದ ಹಾಗೆ ಆಗುವುದು ಸ್ವಾಮಿ. ಆ ವಿಧಾನವಾದಂತಹ ಸ್ವರೂಪದ ಬಗ್ಗೆ ಅವರು ಚಿತ್ರೀಕರಿಸಿ ಹೇಳಿದರು. ಅದು ಒಂದು. ಮತ್ತೊಂದು ಕೇಳಿದಂತಹ ಧ್ವನಿ, ಅದು ಹತ್ತಿರ ಬಂದ್ರೆ ಅದು ಭಯವೇ ಅಲ್ಲ ನಿಮಗೆ. ಈಗ ನೀವೆಲ್ಲ ಮುಂದೆ ಹೋಗ್ತೇನೆ ಎಂಬಂತಾನೆ ಕೇಳುವಾಗಲೇ ಇಷ್ಟು ಭಯ ಆಗ್ತದೆ, ಇನ್ನು ಹತ್ತಿರ ಬಂದ್ರೆ ಹೇಗಿರ್ಬೋದು ಸ್ವಾಮಿ? ಅದು ಆ ಸ್ವರೂಪ ಹೇಗೆ ಕಳೆದುಕೊಂಡು. ಈಗ ನನ್ನ ಮೇಲೆ ನಂಬಿಕೆ ಉಂಟಲ್ಲ ನಿಮಗೆ. ಎಷ್ಟೊಂದನ್ನಾದ್ರೂ ಬಿಟ್ಟವನ ನಾನು. ನೀವು ಯಾವುದನ್ನು ಬಿಡುವವರಲ್ಲ ಅಂತ ನನಗೆ ಗೊತ್ತುಂಟು. ಗೊತ್ತುಂಟಲ್ಲ ನಿಮಗೆ. ಯಾವುದು ಬಂದ್ರು ಕೂಡ ಅದನ್ನು ನಿಗ್ರಹಿಸುವಂತ ಶಿಕ್ಷಿಸುವಂತಾನೆ ನಾನು. ಯಾಕ ಸಂರಕ್ಷಣೆಗಾಗಿ ನೀವು ಕಾಡಿಗೆ ಹೊರಟವರು, ಅಲ್ಲಿಂದಲೇ ನನ್ನನ್ನು ವಹಿಸುವುದಕ್ಕಾಗಿ ಮಿಥಿಲೆಗೆ ಬಂದದ್ದು. ನೀವು ವಿಶ್ವಾಮಿತ್ರರು ಕೆಲಸ ಮಾಡಿದ್ದೀರಿ ಸ್ವಾಮಿ. ಬಾಲ್ಯದಲ್ಲಿ ನಾನು ಪ್ರಾರಂಭ ಮಾಡಿದ್ದಿದ್ದೇನೆ. 1000 ಆನೆಗಳ ಬಲವುಳ್ಳಂತ ತಾಟಕಿಯನ್ನು ಮರ್ದನ ಮಾಡಿದ್ದೀರಿ. ಮತ್ತೆ ಅದು ದೊಡ್ಡದಲ್ಲ. ನೀವು ನನ್ನನ್ನು ಬಿಟ್ಟು ಹೋಗುದು ಅದು ನನಗೆ ಭಯ ಆಗುವುದು ಸ್ವಾಮಿ. ಆದ್ದರಿಂದ ಒಂದು ಕೆಲಸ, ಈಗ ಬಿಟ್ಟು ಹೋಗುದಲ್ಲ, ನಾನು ಇಲ್ಲೇ ಇರ್ತೇನೆ. ಒಂದು ಕೆಲಸ ಮಾಡುದು, ಕಣ್ಣ ಮುಚ್ಚಿಕೋನಿ. ಈಗ ರಾಕ್ಷಸರ ಕಣ್ಣು ಮುಚ್ಚಿಸುವುದಕ್ಕೆ ಹೊರಟದ್ದು. ಅವರ ಕಣ್ಣು ಮುಚ್ಚಿಸುವುದಕ್ಕಿಂತ ಮೊದಲಾಗಿ ಕಣ್ಣ ಮುಚ್ಚಿಕೋನಿ. ಯಾಕಾಗಿದೆ ಎಂಬುದಾಗಿ ಕೇಳಿ ಸ್ವಾಮಿ. ಕಣ್ಣ ಅಂಜುವೆ ಅವರ. ಈಗ ಅವನನ್ನು ಕಂಡು ನೀನು ಹೆದರ್ತಿ. ಈಗ ಮತ್ತೆ ನೀನು ಕೈಕಾಲು ಬಿಡುವುದು ಮಾತ್ರ ಅಲ್ಲ, ನನ್ನನ್ನು ಕೈಕಾಲು ಬಿಡಿಸ್ತಿ ಅಂತ ಹೇಳು. ನಿನ್ನನ್ನು ನೋಡಿಕೊಳ್ಳುವುದು, ಅವರನ್ನು ನೋಡಿಕೊಳ್ಳುವುದ ನಾನು. ಕಣ್ಣ ಮುಚ್ಚಿಕೋನಿ. ಕಣ್ಣ ಅಂಜುವೆ ಅವರ, ಕಣ್ಣಿಗೆ ಕಾಣುವುದಿಲ್ಲ. ಕಿವಿಯಲ್ಲಿ ಆ ಸ್ವರ ಕೇಳಿದ್ರೆ ಕಿವಿ ಮುಚ್ಚಿಕೋನಿ. ಅದು ಆ ಹೇಳಿದಂತ ವಿಚಾರ ನನ್ನ ಹೃದಯಕ್ಕೆ ತಾಗಿದೆ ಅಲ್ಲ ಸ್ವಾಮಿ. ನನ್ನ ಹಿಂದೆ ನೀನು. ಈಗ ನನ್ನನ್ನು ನೀನು ಅನುಸರಿಸಿ ಇದ್ದೆ ಅಂತ ಆದ್ರೆ ನನ್ನನ್ನು ನನ್ನ ಹಿಂದಿನಿಂದ ಯಾರು ಉಂಟಲ್ಲ ಸ್ವಾಮಿ. ಅಲ್ಲ, ಈಗ ನನ್ನನ್ನು ನಂಬಿ ಬಂದವಳು ಹೌದಾ ನೀನು? ಈಗ ನಾವೊಂದು ಅಲ್ಲಿ ಹೊರಟು ನಿಂತಹ ಕಾಲಕ್ಕೂ ನೀನಾಡಿದ್ದಾದೆ. ಯಾವುದು ಬರ್ಲಿ ನೀವಿದ್ದೀರಲ್ಲ, ಹಾಗೆ ಬಂದದ. ಈಗ ಹೇಳುದಷ್ಟೇ, ಕಣ್ಣು ಮುಚ್ಚಿಕೋ ನೀನು, ಕಿವಿ ಮುಚ್ಚಿಕೋ ನೀನು, ಬುದ್ಧಿಯನ್ನು ಒಂದು ಕಡೆ ಒಂದು ಒಂದೇ ಕೇಂದ್ರೀಕರಿಸು ನೀನು. ನನಗೆ ಭಯ ಆದ್ರೆ ಹೃದಯೇಶ್ವರನಾದ ನೀವು ನನ್ನ ಜೊತೆ ಇರ್ತೀರಿ. ಹೆಣ್ಣು ಮೂಳಿಯ ಕೊಂದು ಮಣ್ಣು ಗೂಡಿಸಿ ಬಿಡು. ಮಣ್ಣು ಗೂಡಿಸ್ತೀರಿ ಅಲ್ಲ ಸ್ವಾಮಿ. ಆದ್ದರಿಂದ ಧೈರ್ಯದಿಂದ ನಿಮ್ಮ ಜೊತೆಯಲ್ಲಿ ನೀರು ಇರ್ತೇನೆ. ಕ್ಷಣ ಮಾತ್ರದಲ್ಲಿ ಹೇಗೆ ಬಂದದ್ದೇ ಹೌದಾಗಿದೆ. ಯಾವ ರೀತಿಯಲ್ಲಿ ಮಥಿಸ್ತೇನೆ, ಯಾವ ರೀತಿಯಲ್ಲಿ ಮರ್ದಿಸ್ತೇನೆ ನೀನು ನೋಡ್ತಾ ಇರು. ಭಯ ಬೇಡ. ಆದಿತ್ಯ ಸ್ವಾಮಿ ಎಂದು ನೈಯವ ಬೇಳೆ ಬಂದು ಕಂಡರೆ
ನಮ್ಮವರನ್ನೆಲ್ಲ ಕೂಡಿಕೊಂಡು ಬಂದಿದ್ದೆ. ಬರುತ್ತಾ ಬಂದು ನೋಡಿದವಾಗ ಬಂದವರು ಇವರನ್ನು ಬೇರೆ ಯಾರು ಶಿವನನ್ನು ಸರಿಯಾಗಿ ನೋಡಿದ್ರೆ ಎಂತಹ ರೂಪ, ಛೇ ಬಹಳಷ್ಟು ಸುಂದರರಾಗಿ. ಇವನನ್ನು ಕಂಡ ಮೇಲೆ ಯಾವಳೇ ಒಬ್ಬಾಕೆ ಹೆಣ್ಣು ಇವಳ ಬಳಿಯಿಂದ ಬಿಟ್ಟು ದೂರ ಹೋಗಲಿಕ್ಕಿಲ್ಲ. ಅಂತಹ ಒಂದು ರೂಪ. ಆ ರೂಪ ಹೇಗೆ ಅಂತ ಹೇಳಿದ್ರೆ ನಾನು ಹೇಗೆ ಅಂತ ವರ್ಣನೆ ಕೊಡಲಿ? ಕೆಲವರೆಲ್ಲ ಹೇಳ್ತಾರಲ್ಲ ಮನ್ಮಥ ಬಹಳ ರೂಪವಂತ ಅಂತ. ಹಾಗಾಗಿ ಇವನನ್ನು ಮನ್ಮಥನಿಗೆ ಹೋಲಿಸಬಹುದು. ಇವನು ಮನ್ಮಥನೇ. ಅಂತಹ ರೂಪವಂತನು ಇವನು ಮುಂತಾದ ಮೇಲೆ ನನಗೆ ಗೊತ್ತಿತ್ತ ಮೊದಲು ಇವರು ಇಷ್ಟು ರೂಪವಂತ ಎನ್ನುವುದು. ನಾನು ತಿನ್ನಬೇಕು ಅಂತ ಹೇಳಿಯೇ ನಾನು ಆಶೆಯಿಂದ ಬಂದವರು. ಇವನನ್ನು ಕಂಡಾಗ ತಿನ್ನಲಿಕ್ಕೆ ಮನಸ್ಸು ಬರ್ತದ? ಯಾರಿಗೂ ಬರಲಿಕ್ಕಿಲ್ಲ. ಆದರೆ ತಿನ್ನುವಂತ ಕ್ರಮ ಇನ್ನೊಂದುಂಟು. ತಿನ್ನಬೇಕು. ಇವನನ್ನು ಒಮ್ಮೆ ತಿಂದು ಮುಗಿಸುವುದಲ್ಲ, ಇವನನ್ನು ನನ್ನ ಮನೆಗೆ ಕೊಂಡು ಹೋಗಬೇಕು. ಮನೆಗೆ ಕೊಂಡು ಹೋಗಿ ಅಲ್ಲಿ ಗಂಡನನ್ನು ಮಾಡ್ತೆ, ಇವನು ಗಂಡನನ್ನಾಗಿ ಮಾಡಿ ಮತ್ತೆ ನಮ್ಮ ಸಂಸಾರ ಹಾಗೆ ತಿನ್ನಬೇಕು ಅಂತೇಳಿ ನಾವು ಯೋಚನೆ ಮಾಡಿ. ಮತ್ತೆ ಇನ್ನೊಂದು ಉಂಟು, ಇವನಿಂದ ಒಂದು ಗಂಡು ಮಗುವನ್ನು ಪಡೆಯಬೇಕು ಅಂತ ಹೇಳಿ ಇವನಿಗೊಂದು ಆಸೆ ಆಗಿದೆ. ಯಾಕೆ ಗೊತ್ತುಂಟಾ? ಈ ಲಂಕೆ ಉಂಟಲ್ಲ, ಲಂಕೆಯಲ್ಲಿ ಒಂದು ಕಣ್ಣು ನನಗೆ. ಹೌದು, ಒಂದು ದಿವಸಕ್ಕಾದ್ರೂ ನಾನು ಲಂಕೆಯನ್ನ ನನ್ನ ಸ್ವಾಧೀನ ಮಾಡಿಕೊಡ್ಬೇಕು ಅಂದ್ರೆ ನಾನು ನನಗೆ ಒಬ್ಬಳಿಗೆ ಆಗ್ತದ? ಅವನಿಲ್ಲದಲ್ಲ ಹೀಗಾದದ್ದು. ಅದೇ ಇಲ್ಲದಿದ್ರೆ ನಾನು ಹೀಗಲ್ಲ. ಹಾಗಾಗಿಯೇ ನಾನು ಈಗ ಯೋಚನೆ ಮಾಡು ಅಂಥದ್ದನ್ನು ಪಡೆದೆ ಎಂದಾದರೆ, ಒಬ್ಬ ವೀರನಾದಂಥ ಪುತ್ರ ನನಗೆ ಜನಿಸಿದನೆಂದಾದರೆ ಮತ್ತೆ ಎಲ್ಲ ನಾನು ಹೇಳಿದಾಗಿರ್ತದೆ. ಹಾಗಾಗಿ ಇವನನ್ನು ಕೊಂಡು ಹೋಗಿ ಗಂಡನನ್ನಾಗಿ ಮಾಡಬೇಕು ಅಂತ ಆದರೆ ನಾನು ಹೀಗೆಯೇ ಇಲ್ಲಿ ನಿಂತು ಮಾತನಾಡುವುದಲ್ಲ, ಯೋಚನೆ ಮಾಡಬೇಕಾಗಿದೆ. ಏನು ಹೀಗೆ ಇದ್ದವಳು ನೇರವಾಗಿ ಇವನ ಮುಂದೆ ಹೋಗಿ ನಿಂತೆ ನನ್ನನ್ನು ಬಿಟ್ಟವನು ಇವತ್ತು ಬಂದೇ ಬಿಟ್ಟವನು. ಅಂತಹ ಪರಾಕ್ರಮಿಯು. ಆದ್ರಿಂದ ಹಾಗೆ ಹೋಗುವಳು. ನಾನು ರಾಕ್ಷಸ ಎನ್ನುವುದು ಅವನಿಗೆ ತಿಳಿಯಲೇಬಾರದು. ನಾನೊಬ್ಬಳು ಒಳ್ಳೆ ಸ್ತ್ರೀ ಅಂತ ಅವನಿಗೆ ಅನ್ನಿಸಬೇಕು. ಹಾಗಾದರೆ ಏನು ಮಾಡಬೇಕು? ನನ್ನದಾದಂತಹ ಆ ಘನಘೋರವಾದಂತಹ ರೂಪವನ್ನು ಮರೆಮಾಚಬೇಕು. ಅದಕ್ಕೆ ನಮ್ಮಲ್ಲೆಲ್ಲ ಗೊತ್ತು. ನಮಗೆ ಅನಿಮಾದಿ ಅಷ್ಟಸಿದ್ಧಿಗಳನ್ನೆಲ್ಲವನ್ನು ನಾವು ಬಲ್ಲವರೇ ಆಗಿದ್ದೇವೆ. ಆದ್ದರಿಂದಲಾಗಿ ಯಾವ ಯಾವ ಕಾಲಕ್ಕೆ ಯಾವ ಯಾವ ರೂಪವನ್ನು ಹೇಗೆ ಹೇಗೆ ಧರಿಸಬೇಕು ಅದು ಎಲ್ಲವನ್ನೂ ನಾವು ಅರಿತಿದ್ದೇವೆ. ಸುಂದರ ಸ್ತ್ರೀಯು ಆಗಲಿಕ್ಕೆ ಬರುವಳು, ನಾವು ಮುದುಕಿ ಆಗಲಿಕ್ಕೂ ಬರುವಳು, ಮೃಗವಾಗಲಿಕ್ಕೂ ಬರುವಳು. ಹಾಗಿರುವಾಗ ಏನನ್ನೂ ನಾನು ಸಾಧಿಸ್ತೇನೆ. ಆದರೆ ಇವನ ಮುಂದೆ ಹೋಗಿ ನಾನು ಮಾತನಾಡಿ ಇವನನ್ನು ಒಲಿಸಿ ನನ್ನ ಮನೆಗೆ ಕರೆಕೊಂಡು ಹೋಗಬೇಕು ಅಂತಾಗಿದ್ರೆ ನಾನೇನು ಮಾಡಬೇಕು? ಸುಂದರವಾದಂತಹ ಒಬ್ಬಳು ಸ್ತ್ರೀ ಆಗಬೇಕು. ಹಾಗಾಗಿ ನನ್ನ ಘನವಾದಂತಹ ಈ ದೇಹವನ್ನು ಕುಣಿಸಿ ಮರೆ ಮಾಡಿ ಚಂದದ ಹೆಣ್ಣಾಗಿ ಇವನ ಮುಂದೆ ಹೋಗಿ ನಿಂತು ಇವನನ್ನು ಹೇಗಾದರೂ ಒಲಿಸಿ ಮತ್ತೆ ನಾವು ಸಂಸಾರ ನಡೆಸುವುದು ಹಾಗಂತ ಹೇಳಿ ಯೋಚನೆ ಮಾಡಿದ್ದೇನೆ. ಅದಕ್ಕಾಗಿಯೇ
ಹೇಗೆ ಕಾಣ್ತೇನೆ ನಾನು? ಹೇಗೆ? ಈಗ ಯಾರಂತ ಪರಿಚಯ ಆಯ್ತಾ ನಿಮಗೆ? ಇಲ್ಲ. ನಾನು ಆಗ ಇದ್ದವಳಲ್ಲ. ಇದೀಗ ಮೊದಲು ನಿಮ್ಮಲ್ಲಿ ಮಾತನಾಡಿಕೊಂಡಿದ್ದೇನಲ್ಲ. ಹಾ ಒಳ್ಳೆ ಹೌದು. ಈಗ ಹಾಗೆ ಹೇಳಬೇಡಿ. ಹಾಗಾಗಿ ಈಗ ನಾನು ಒಳ್ಳೆ ಒಳ್ಳೆ ಲಕ್ಷಣವುಳ್ಳಂತ ಸ್ತ್ರೀ ಆಗಿದ್ದೇನೋ ಇಲ್ವೋ? ಯಾಕಂದ್ರೆ ನನಗೆ ಭರವಸೆ ಬರಬೇಕು, ಅದಕ್ಕೆ ನಾನು ನಿಮ್ಮಲ್ಲಿ ಕೇಳಿ. ಈಗ ನನಗೆ ಪ್ರಾಯ ಎಷ್ಟಾಗ್ಬೋದು ಸಾಧಾರಣವಾಗಿ? ಅಲ್ಲ ನೀವೇ ಹೇಳಿ ಅಂತೆ, ನಿಮಗೆ ಗೊತ್ತಿರಬಹುದಾ? ಇಲ್ಲ, ನನಗೆ 15 ವರ್ಷ 29 ದಿವಸ 29 ತಿಂಗಳು. ಆಮೇಲೆ ಹೇಳ ನಾನು ಹೇಳುದಿಲ್ಲ, ಯಾಕಂದ್ರೆ ಅಲ್ಲ ಹಾಗಲ್ಲ, ಅದು ನಿಜವಾಗಿ ಹೀಗೆ ಬರಬೇಕು. ಹೇಗೆ? 15 ವರ್ಷ 11 ತಿಂಗಳು 29 ದಿವಸ ಅಲ್ವಾ? ಹೀಗೆ ಹೇಗಾಯ್ತು? ಅದೇ ನಾನು ಅಂದ್ರೆ ನಾವು ವೇಷ ಮಾಡಿದ್ರೆ ಸಾಕಾಗುದಿಲ್ಲ, ಅದಕ್ಕೆ ಸರಿಯಾದ ಭಾಷೆಯೇ ಬೇಕಲ್ಲ. ಈ ಭಾಷೆಯಲ್ಲಿ ನಾವು ಒಮ್ಮೆ ಸಿಕ್ಕಿ ಬಿಡುವುದು, ಅದಕ್ಕಾಗಿ ನಾನು ನಿಮ್ಮಲ್ಲಿ ಕೇಳಿದ್ದು. ಈಗ ಹೀಗೆ ನಾನು ಮುಂದುವರಿದ್ರೆ ನನ್ನ ಕಾರ್ಯ ಆಗುವುದಲ್ಲ. ಹಾಗಾಗಿ ನಾನು ಇನ್ನು ಅವನ ಬಳಿಗೆ ಹೋಗ್ಬೇಕು. ಅವನ ಬಳಿಗೆ ಹೋಗ್ಬೇಕು ಅಂತಾಗಿದ್ರೆ ಈಗ ನನ್ನ ಪ್ರಾಯ ಮಾತ್ರ ಕಂಡು ಈ ರೀತಿಯಾದಂತಹ ಒಂದು ವಯಸ್ಸಿನವರಂತ ಕಂಡ್ರೆ ಸಾಕು. ಉತ್ತಮವಾದಂತಹ ಸೀರೆ ಉಡಬೇಕು, ಅದಕ್ಕೆ ಒಪ್ಪುವಂತಹ ಉಪವಾಸವಾಗಬೇಕು, ಆಮೇಲೆ ಹಣೆಗೊಂದು ಬೊಟ್ಟು, ಆಮೇಲೆ ಸ್ವಲ್ಪ ಹೂ ಬೇಕು, ಪರಿಮಳಯುಕ್ತವಾದದ್ದು. ಹೂ ಇಲ್ಲದಿದ್ರೆ ಅದು ಹೆಣ್ಣಿಗೆ ಭೂಷಣ. ಹಾಗಾಗಿರುವಾಗ ಅದನ್ನೆಲ್ಲ ಸಿದ್ಧಪಡಿಸಿಕೊಂಡು ಕೈಗಳಿಗೆ ಬಳೆಯನ್ನು ತೊಟ್ಟುಕೊಂಡು ಉತ್ತಮಳಾಗಿ ಒಳ್ಳೆ ಸ್ತ್ರೀಯಾಗಿ ಇವರ ಮುಂದೆ ಹೋಗಿ ಕಾಣಿಸಿಕೊಳ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಮುಂದುವರಿತಾ ಇದ್ದೇನೆ. ಈಗ ಬರಬರ್ತಾ ಇದರಲ್ಲಿ ಬಂದಾಯಿತು. ಬಂದ ಮೇಲೆ ಈಗ ನಾನು ಹೀಗೆ ನಿಂದು ನನ್ನಷ್ಟಕ್ಕೆ ನಿಲ್ಲುವುದಲ್ಲ, ಇವನಲ್ಲಿ ಮಾತನಾಡಿಸ್ಬೇಕು. ಮಾತನಾಡಿಸುವುದು ಹೇಗೆ ಅಂತ ಹೇಳಿ ಸ್ವಲ್ಪ ಒಳಗಿನೊಳಗೆ ಧೈರ್ಯ ಇಲ್ಲ, ಆದರೂ ಧೈರ್ಯ ಮಾಡಿಕೊಂಡು ಇವನ ಮುಂದೆ ಹೋಗಿ ಇವನಿಗೆ ವಂದಿಸಿ ಮತ್ತೆ ಮಾತನಾಡಿಸಬೇಕು. ಸ್ವಾಮಿ,
ಓ ರಾಘವ ನರಪತೆ ನರಪತಿ ಸ್ವಾಮಿ, ನಿನ್ನ ಬಗ್ಗೆ ನನಗೆ ಮೊದಲೇ ತಿಳಿದಿದೆ. ನಾನು ನನ್ನ ಬಗ್ಗೆ ಹಾಗಾಗಿ ನೀನು ಸೂರ್ಯವಂಶಿಯನಂತೆ, ಹಾಗಾಗಿ ನರನಿಗೆ ನೀನು ಪತಿಯಂತೆ, ಆದ್ರಿಂದಲೇ ನಿನ್ನನ್ನು ರಾಘವ ನರಪತಿ ಅಂತ ಹೇಳ್ತಾ ಇದ್ದೇನೆ. ಸರಿ. ಆಮೇಲೆ ನಿನ್ನ ಬಗ್ಗೆ ತಿಳಿಯಲೇ ನಾನು ಇಲ್ಲಿಯವರೆಗೆ ಬಂದವಳೇನು ಅಲ್ಲ. ಈಗ ಬರಬರ್ತಾ ಬಂದಿದ್ದೇನೆ. ಬಂದ ಮೇಲೆ ನೋಡಿ ಮಾತನಾಡಿಸಲಿಕ್ಕೆ ಬಹಳಷ್ಟು ಹಿಂಜರಿಕೆ ಆಯಿತು ನನಗೆ. ತಿಳಿದು ನನ್ನನ್ನು ಕಾಣಬೇಕು ಎಂಬುದಾಗಿ ಬಂದಿಯಲ್ಲ, ಬರುವಾಗ ನನ್ನನ್ನು ಕಂಡೆ. ನಾನು ಬರಬರ್ತಾ ಬರುವಾಗ ನೀನು ಬಂದಿದ್ದೆ ಅನ್ನುವ ಒಟ್ಟವನ್ನು ತಿಳಿದೇ ನಿನ್ನನ್ನು ಹುಡುಕಿಕೊಂಡು ಬಂದದ್ದು ನಾನು. ಹುಡುಕಿಕೊಂಡು ಬಂದ. ಹಾಗಾಗಿ ಬರುವಾಗ ಅದು ಮತ್ತೆ ನಿಮಗೆಲ್ಲ ಹೇಳ್ತೇನೆ. ಯಾಕಂದ್ರೆ ನಾನು ಆ ರೀತಿ ಬಂದಂಥವಳು ನಿನ್ನನ್ನು ಕಂಡ ಮೇಲೆ, ಹೌದು ನೀನು ಕಂಡ ಮೇಲೆ ನನಗೆ ಬಹಳಷ್ಟು ಸಂತೋಷವಾಯಿತು. ಯಾಕಂದ್ರೆ ನಿನ್ನನ್ನು ಕಂಡ್ರೆ ನಿನ್ನ ಈ ರೂಪ ಉಂಟಲ್ಲ, ಇದನ್ನು ಸಾಮಾನ್ಯವಾದಂಥ ವ್ಯಕ್ತಿಗೆ ವರ್ಣಿಸಲಿಕ್ಕೆ ಆಗುತ್ತಿಲ್ಲ. ಯಾಕಂತ ಹೇಳಿದ್ರೆ ಬಹಳಷ್ಟು ರೂಪವಂತನೇ. ಹೌದು. ಈಗ ನಿನ್ನ ರೂಪವನ್ನು ಕಂಡ್ರೆ ಮನ್ಮಥನ ರೂಪದಂತೆ ಕಾಣ್ತಾ ಇದ್ದಿ. ಹಾಗಂತ ಹೇಳಿ ನಾನು ರತಿಯೇ ನಿನ್ನ ಮುಂದೆ ಬಂದು ನಿಂತದ್ದು ಅಂತ ನೀನು ತಿಳ್ಕೊಳ್ಬೇಕು. ಆಮೇಲೆ ನನ್ನನ್ನು ಕಂಡಿದ್ದಿ, ನನ್ನ ವಿಷಯ ಪರಿಚಯ ನಾನು ಹೇಳಿಲ್ಲ, ನಾನು ಮಾತನಾಡ್ತಾ ಇದ್ದೇನೆ. ಹಾಗಾಗಿ ನಿನ್ನನ್ನು ನಾನು ಕಂಡಿದ್ದಿಲ್ಲ, ನನ್ನನ್ನು ಕಾಣುವುದಕ್ಕೂ ನೀನು ಸಾಧ್ಯ ಇಲ್ಲ. ಆದರೂ ನನ್ನನ್ನು ಕಂಡ ಹಾಗೆ ಮಾತಾಡ್ತಾ ಇದ್ದಿ. ನಾನು ಮನ್ಮಥ, ನೀನು ರತಿ, ಅದು ಹೇಳು. ಆಕ್ಷೇಪ ಇಲ್ಲ. ಈಗ ಕುಲದ ಬಗ್ಗೆ ಈ ಕೆಲವು ಸ್ತ್ರೀಯನ್ನು ಕಾಣುವಾಗ ಚಂದ ಇರ್ತಾರೆ, ಕುಲ ಯಾವುದು ಏನು ಅಂತ ಹೇಳುವಂಥ ಒಂದು ಪಶ್ಚಾತ್ತಾಪವಿರ್ತದೆ. ಹಾಗಾಗಿ ಕುಲದ ಬಗ್ಗೆ ಯಾವ ರೀತಿಯಾದಂತಹ ನಿನಗೆ ಒಂದು ಯಾವ ಒಂದು ರೀತಿಯಲ್ಲಿ ಬೇಸರ ಆಗಲಿಕ್ಕಿಲ್ಲ. ಯಾಕಂದ್ರೆ ಸಂತೋಷ ಪಡಬೇಕು. ಕುಲ ಯಾವುದು? ಉತ್ತಮವಾದಂತಹ ಕುಲ, ಅತಿಕುಲ. ಅತಿಕುಲ ಅಂದರೆ ಅಪಾಯ. ಅತಿಕುಲ ಅಂತ ಹೇಳಿದ್ರೆ ಕೆಲವರೆಲ್ಲ ಆಗಿದ್ದಕ್ಕಿಂತ ಹೆಚ್ಚಿದ್ದನ್ನು ಅತಿ ಅಂತ ಹೇಳುದು. ಹೌದೌದು. ಕೆಲವಕ್ಕೆ ಅತಿ ಸೇರಿಸುವುದು ತಪ್ಪಾಗ್ತದೆ, ಕೆಲವದಕ್ಕೆ ಮಹಾ ಸೇರಿಸುವುದು ತಪ್ಪಾಗ್ತದೆ, ಕೆಲವಕ್ಕೆ ಕೆಲವು ಸೇರಬಾರ್ದು. ಹೌದು, ಅಪಾಯ ಅದು ಹೌದು. ಆದರೆ ಅದು ಈ ನಾವು ಮಾತನಾಡಿಕೊಂಡು ಇರುವಾಗ ಸಂದರ್ಭ ಸಮಯ ನೋಡಿ ಅದನ್ನು ಅರ್ಥವಿಸಿಕೊಳ್ಳುವುದು ನಾವು.
ಹಾಗಾಗಿ ಈಗ ನಾನು ಬಂದು ಅತಿಕುಲವಾದಿ ಅಂತ ಹೇಳಿದ್ರೆ ಆ ಶ್ರೇಷ್ಠವಾದ ಕುಲ ಇದು. ಶ್ರೇಷ್ಠವಾದ ಕುಲ, ಉತ್ತಮವಾದಂತ ಕುಲ. ಯಾವುದಂತ ಹೇಳ್ಬಹುದು? ಈಗ ವರ್ಣದಲ್ಲಿ ಮೇಲೆ ಯಾವುದು? ಅದು ಬ್ರಾಹ್ಮಣ ಅಲ್ವಾ? ಅಂತ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವಳೇ ನಾನು. ಹೌದಾ? ಹೌದು. ಏನು ತಿರುಗುವುದಿಲ್ಲ? ನಾನು ತಿರುಗಲಿಕ್ಕೆ ಕಾರಣ ಅಂತ ಹೇಳ್ತೇನೆ. ಹಾಗಾಗಿ ಈಗ ಉತ್ತಮ ಕುಲ ಅಂತ ಹೇಳಿ. ಹೌದು, ಉತ್ತಮ ಕುಲದವಳು ನಾನು ಅಂತ ಆದಮೇಲೆ ನಾನು ಉತ್ತಮ ಕುಲದವಳಾದಂತಹ ನಾನು ಸುಮ್ಮನೆ ಯಾರ್ಯಾರ ಹತ್ರ ಹೋಗಿ ಮಾತನಾಡಿ ಏನು ಪ್ರಯೋಜನ ಆಗುದಿಲ್ಲ ನಮಗೆ. ನಾವು ಮಾತನಾಡಬೇಕಾಗಿದ್ರೆ ಒಂದು ಸಮಾನತೆ ಅಂತ ತಿಳಿಬೇಕಾಗ್ತದೆ. ಈಗ ಒಂದು ವ್ಯವಹಾರಕ್ಕೆ, ಸಹವಾಸಕ್ಕೆ, ಸಹ ಭೋಜನಕ್ಕೆ, ವಿವಾಹಕ್ಕೆ ಇದಕ್ಕೆ ಒಂದು ರೀತಿಯಾದಂತಹ ಸಮಾನತೆ ಅಂತ ಹೇಳಿಬೇಕು. ಹೌದು. ಹಾಗಾಗಿರುವಾಗ ನಿನ್ನನ್ನು ನಾನು ಯೋಚನೆ ಮಾಡುವಾಗ ನಿನ್ನಲ್ಲಿ ಸಮಾನತೆ ಉಂಟು ಅಂತಾಯ್ತು. ಹಾಗೆ ಯೋಚನೆ ಮಾಡಿ. ಹಾಗಾಗಿ ನಾನು ಅತಿಕುಲವಾದಿ ಆದ್ರಿಂದ ನೀನು ಪೃಥ್ವಿ ಬಾಲಕಲ್ವ? ಹಾಗಾಗಿ ಅತಿ ಕುಲವತಿ ನಾನು, ಪೃಥ್ವಿ ಬಾಲಕ ನೀ. ಗತಿದೇವಿಗೆನೆ ನಾನು, ಅವನು ಮತಲಿ. ಸರಿ, ಇಷ್ಟು ಹೇಳಿಕೆ ಬಂದದ ನೀನಲ್ಲಿ? ಇಲ್ಲ, ಇನ್ನು ಸ್ವಲ್ಪ ಆಯ್ತಾ? ಏನು ಕಂಡ ಮೇಲೆ ನನ್ನ ರೂಪದ ಬಗ್ಗೆ ನಿನ್ನ ಯಾವ ರೀತಿ ಅನುಮಾನಗಳು ಪಡ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಕೆಲವರೆಲ್ಲ ನನ್ನನ್ನು ಹೇಳ್ತಾ ಇದ್ರು ಸರಸಿ ಜಾಂಬಗಿ, ಈ ಸರಸಿಯಲ್ಲಿ ತಾವರೆ ಹುಟ್ಟಿದ್ರೆ ಅದರದಾದಂಥ ಸೌಂದರ್ಯ ಹೇಗಿರ್ತದೆ, ತಾವರೆಯಂತೆ ಮುಖ, ಅದರ ಎಸಳಿನಂತೆ ಕಣ್ಣು, ಈ ರೀತಿಯಾಗಿರ್ತದೆ. ಆದರೆ ಆ ತಾವರೆಗೆ ಏನಾಗಬೇಕು? ಸೂರ್ಯನ ಕಿರಣ ಬೀಳಬೇಕು. ಸೂರ್ಯನ ಕಿರಣ ಬೀಳದೇ ಇದ್ರೆ ತಾವರೆ ಅರಳುವುದಿಲ್ಲ. ಈಗ ನಿನ್ನ ಕಿರಣ ನನ್ನ ಮೇಲೆ ಬಿದ್ದುದರಿಂದಲಾಗಿಯೇ ಈ ತಾವರೆ ಮುದುಳಿದ್ದು ಅರಳಿ ಬಂದು ನಿನ್ನ ಮುಂದೆ ಬಂದು ನಿಂತಿದೆ. ಹಾಗಾಗಿ ಪ್ರಕೃತಿ ಹೇಗೆ ಎಂಬುದಾಗಿ ಕೇಳಿದೆ. ಎಲ್ಲೋ ಸರೋವರದಲ್ಲಿರುವಂತಹ ಕಮಲ ಅಲ್ಲ ತಾವರೆ ಉದಯಿಸಿ ಬರಬೇಕು ನಭದಲ್ಲಿ, ಹೌದಲ್ಲ? ಅಲ್ಲಿಂದಲೇ ಕಿರಣ ಬೀಳ್ಬೇಕು. ಹಾಗಾದ್ರೆ ಸೂರ್ಯ ಹತ್ತಿರ ಬಂದೀಗ ಸೂರ್ಯನ ಹತ್ತಿರಕ್ಕೆ ತಾವರೆ ಹೋದ್ರೆ ಏನಾಗಿತ್ತು? ಸುಟ್ಟು ಹೋಗ್ತದೆ. ಅದೇ ಆಗುದು. ಹಾಗೆ ಸುಟ್ಟು ಹೋಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತೇಳಿ ಸೂರ್ಯನು ಕೆಲವು ಮಂದಿಗಳ ಹತ್ತಿರ ಬಂದಿದ್ದಾನೆ. ಹಾಗಲ್ವೋ? ಈಗ ನೀರಲ್ಲಿದ್ರೆ ಮಾತ್ರ ಅದಕ್ಕೆ ಇರುವುದು ಒಂದು ನೆಲೆ. ನೀರಿನ ಮೇಲೆ ಬಂದ ಮೇಲೆ ಮತ್ತೇನು ಅಸ್ತಿತ್ವದೆ. ಈಗ ನಾನು ಹೇಳಿದಂತದ್ದು ತಾವ ಸೂರ್ಯ ಅಲ್ಲಿಗೆ ಬರಬೇಕು, ಅಲ್ಲಿಗೆ ಬಂದ್ಬೇಕು. ಈಗ ಹೇಳಿಕ್ಕಿಲ್ಲ, ಹೇಳುದು ನಾನು. ಈಗ ತಾವರೆಯೇ ಅರಸಿಕೊಂಡು ಬಂದಂತ ಆಯ್ತಲ್ಲ ಸೂರ್ಯನನ್ನು ನೀನು ಹೇಳಿದ ಅರ್ಥದಲ್ಲಿ. ಹೌದು, ನಾನು ಹೇಳಿದಂತದ್ದು ನಾನು ಅದಕ್ಕೆ ಹೋಲಿಕೆ ಕೊಟ್ಟು ಹೇಳುದು. ಈಗ ಸರಿಯಾಗಿ ನಾನು ಹೇಳುವುದೇನಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಹೋಲಿಕೆ ಕೊಟ್ಟು ಸರಸಿಜಾಂಬಕಿ ನಾನು. ಹೌದು, ಸರಸಿಜಾಂಬಕಿ ಅಂತ ಹೇಳಿದ್ರೆ ಕಮಲದ ಕಣ್ಣುಳ್ಳವಳು ಅಷ್ಟೇ. ಅದಕ್ಕೆ ಹೆಚ್ಚು ಏನು ಅರ್ಥ ಮಾಡಿಕೊಳ್ಳಿ. ಮುಖವು ಹಾಗೆ ಸೌಂದರ್ಯ ಸೌಂದರ್ಯ ಬೇಕಲ್ಲ. ಅಲ್ಲ, ಶಬ್ದದಲ್ಲಿ ಅಷ್ಟೇ. ಸರಸಿಜ ಅಂದ್ರೆ ಸರಸಿ ನೀರಿನಲ್ಲಿ ಹುಟ್ಟಿದವ. ಹೌದು. ಅಂಬಕ ಅಂತ ಹೇಳಿದ್ರೆ, ಅಂಬಕಿ ಅಂತ ಹೇಳಿದ್ರೆ ಕಣ್ಣೆ ಅಲ್ಲ. ಅದಕ್ಕೆ
ಅದಕ್ಕಿಂತ ಹೆಚ್ಚು ಅರ್ಥ ಮಾಡ್ಲಿಕ್ಕಿಲ್ಲ. ಈಗ ಅಲ್ಲ, ನಾನು ಅರ್ಥ ಮಾಡಿಕೊಂಡದ್ದು ನೀನು ಹೇಳು, ನನ್ನ ಆಕ್ಷೇಪ ಇಲ್ಲ. ಈಗ ನಿನ್ನಲ್ಲಿ ನಾನು ಹುಟ್ಟಿದ್ದವನು ಅಂತ ಹೇಳಿ ನೀನು ಒಪ್ಪುತ್ತೀಯ ಅಲ್ಲ, ನಿನ್ನನ್ನು ಒಪ್ಪುದಿಲ್ಲ, ನಾನು ಕಮಲ ಅದು ಬೇಡ. ಕಮಲವನ್ನು ಈಗ ನಾನು ಕಮಲಕ್ಕೆ ಆಧಾರ ಕೊಟ್ಟು ಸೂರ್ಯನನ್ನು ನಾನು ಆಧಾರವಾಗಿ ಮಾತನಾಡಿ ಸರಿ. ಹಾಗಾಗಿ ಅದು ಹಾಗಿದ್ರೆ ಈಗ ನನ್ನ ಈ ತುಟಿಗಳನ್ನು ಕಾಣುವಾಗ ಹೇಗೆ ಕಾಣ್ತದೆ ನಿನಗೆ? ನನಗೇನು ಕಾಣುದಿಲ್ಲ. ನೀನೇ ಹೇಳು. ಅಲ್ಲ, ಸರಿಯಾಗಿ ನೋಡಿ, ನಿನ್ನೆ ಹೆಚ್ಚು ಒಳ್ಳೆದಿತ್ತು ಅಂತ ಇಲ್ವಾ? ಹಾಗಾದ್ರೆ ನನ್ನ ತುಟಿ ಆ ಹಣ್ಣಾದ ತೊಂಡೆ ಹಣ್ಣು ಹಣ್ಣಾದ್ರೆ ಹಣ್ಣು, ಇಲ್ಲದ್ರೆ ಕಾಯಿ. ಹೌದು. ಕಾಯಿಯಲ್ಲಿ ಅದು ಕೆಂಪು ಬರುವುದಿಲ್ಲ. ಈ ತೊಂಡೆ ಹಣ್ಣಿನಂತ ಇಲ್ವಾ? ಉಂಟಲ್ಲ. ಹಾಗೆ ನಿನ್ನನ್ನು ಕಾಣುವಾಗ ನಾನು ಎಣಿಸುವುದು ನೀನೊಂದು ರಾಜಗಿಳಿ ಅಂತ ಹೇಳಿ. ರಾಜಗಿರಿ. ಹಾ. ಹಾಗಿರುವಾಗ ಅಂತಹ ಗಿಳಿ ಒಂದು ಈ ತೊಂಡೆ ಹಣ್ಣನ್ನು ಕುಕ್ಕಿದ್ರೆ ಸರಿ ಅಂತ ಕಾಣ್ತದಲ್ಲ ನನಗೆ. ಹಾಗಾಗಿ ಹಾಗೇ ಆಗಬಹುದು. ಈ ತೊಂಡೆ ಹಣ್ಣನ್ನು ಒಮ್ಮೆ ಕುಕ್ಕಲಿಕ್ಕೆ ಬರುವಂತ ಗಿಳಿ ಅಂತ ನಾನು ಯೋಚನೆ ಮಾಡಿಕೊಟ್ಟೆ. ನೀನು ಹೇಳಿದ ಅರ್ಥದಲ್ಲೇ ಯೋಚನೆ ಮಾಡುವುದೇ ಹೌದಾಗಿದ್ರೆ ತೊಂಡೆ ಹಣ್ಣು ಇದ್ದಲ್ಲಿಗೆ ಬರಬೇಕು ಗಿಣಿ ಬರಬೇಕು. ಹೌದಲ್ಲ? ಗಿಣಿ ಅಲ್ಲಿಗೆ ಬಂದ್ರೆ ಇದು ತೊಂಡೆ ಹಣ್ಣು ಅಲ್ಲಿಗೆ ಬಂದ್ರೆ ವಿಪ್ಲವ ಆಯ್ತಲ್ಲ, ವೈಪರೀತ್ಯ ಆಯ್ತು. ಹೌದಲ್ಲ? ಅಲ್ಲ, ಕೆಲವು ಈ ಬಳ್ಳಿಗಳೆಲ್ಲ ಸ್ವಲ್ಪ ಮುಂದೆ ಹೋಗುದುಂಟು. ಅದರಲ್ಲಿ ಹೋಗಿ ಆಗುವಾಗ ಒಂದು ರೀತಿಯಲ್ಲಿ ಒಟ್ಟಿಗೆ ಆಗುವಂತ ಮೊದಲೇ ಹೇಳಿದ್ಯಲ್ಲ ರಾಜಗಿಣಿ ಅಂತ. ಹೌದು. ಮೊದಲಿಗೆ ಎಲ್ಲಿಗೆ ಬರೋದು? ಅದು ಹೇಳಲಿಕ್ಕೆ ಆಗುದಿಲ್ಲ. ಹೌದು. ಹಾಗಾಗಿ ಒಂದೊಮ್ಮೆಗೆ ನೀನು ಹಾಗೆ ಬಂದಿದ್ದಾದ್ರೆ ಅದು ಅದಕ್ಕೆ ಸರಿಯಾಗುದಿಲ್ವೋ? ಹೇಳುವ ಈಗ ಇನ್ನೊಂದುಂಟು. ನಾನು ಇಷ್ಟೆಲ್ಲ ಮಾತಾಡಿದ್ದೇನೆ, ನಿನ್ನ ಮನಸ್ಸು ಸ್ವಲ್ಪ ಆಚೆ ಹೌದು, ಗೊತ್ತಾಯ್ತು. ಈಗ ನಾವು ಹೀಗೆ ಮಾಡುವ, ಸುಮ್ಮನೆ ಮಾತನಾಡದೆ ಆಯ್ತು ಬರೀ ಬಾಯಲ್ಲಿ. ಹೌದಲ್ಲ, ಬಾಯಲ್ಲಿ ಏನಾದ್ರು ಜಗಿದು ಮಾತಾಡಬೇಕು ಅಂತ ಹೇಳುದು ನಾನು. ಕರ್ಪೂರವಿಲ್ಲ ಅಂತ ಹೇಳಿ ಇರ್ತದೆ, ಪರಿಮಳ ಇರ್ತವಾದ ಅದನ್ನೊಮ್ಮೆ ನೀನು ಕೊಟ್ಟು ಜಗಿದು ಕೊಟ್ಟು ನಾನು ಜಗಿದು ನಿನ್ ಕೊಟ್ಟು ನೀನು ಮುಕ್ಕಿದ್ದೇ ಆಗ್ತದೆ. ಯಾಕಂದ್ರೆ ನಾವಿಬ್ಬರು ಜಗಿದುಕೊಂಡು ಮಾತನಾಡಿದ್ರೆ ಅದಕ್ಕೊಂದು ಸ್ವಾರಸ್ಯ ಅಂತ ಹೇಳಿ ಇರ್ತದೆ. ಇಬ್ಬರು ಬಾಯಲ್ಲಿ ಬೀಳದೆ ಇಟ್ಟುಕೊಡು ಅಂತ ಹೇಳುದು, ಅದು ಹಾಗೆ ಹೇಳೋಗುಂಟಲ್ಲ, ಅದರಲ್ಲಿ ಸ್ವಾರಸ್ಯ ಅರ್ಥ ಆಗುದಿಲ್ಲ ಇಬ್ಬರಿಗೂ ಯಾವುದು ಅಂತೇಳಿ. ಹಾಗೆ ಅಂಥದ್ದೊಂದು ನಾವು ಇಲ್ಲೆಲ್ಲೂ ಪ್ರಯೋಗ ಮಾಡಿದ್ರೆ ಏನು ಅಂತ ನನಗೆ ಅನ್ನಿಸುವುದು. ಯೋಚನೆ ಹೇಗೆ ನೀನು ಆವಾಗ ಒಂದು ಹೇಳಿದ್ದೀಯ, ಮದನನ ಪಟ್ಟಣ ಅಂತ ರಾಣಿ. ಹೌದೌದು, ಅದು ಹೌದೇ? ಹೌದು. ಹೌದಾ? ಮದನ ಪಟ್ಟಣ ರಾಣಿ ಮೊದಲೇ ಇಷ್ಟರವರೆಗೆ ನೀನು ಕವಲು ಮನವ ಬಿಟ್ಟು ಅಂತ ಹೇಳಿದ್ಯಲ್ಲ, ಆ ಕಾಲಕ್ಕೆ ನೋಡುವ ಆಡುವಂತಹ ಮಾತಿಗೂ ನೋಡುವಂತಹ ರೂಪಕ್ಕೂ ವ್ಯತ್ಯಾಸ ಕಂಡುಕೊಂಡೆ ನಾನು. ವ್ಯತ್ಯಾಸ ಬಂತು ನನಗೆ. ಹೆಣ್ಣು ಎಂಬುದಾಗಿ ಕೇಳಿದೆ, ಅದು ವರ್ತುಲದ ಒಳಗೆ ಇರುತ್ತವರು, ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಇಲ್ಲ, ಒಂದು ಪರಿಧಿ ಎಂಬುದು ನಿರ್ಮಾಣ ಉಂಟು ಅವರ ಜೀವನ. ನೀವು ಅದಕ್ಕಿಂತ ಸ್ವಲ್ಪ ಹಾರಿಕೊಂಡು ಬಂದಿ, ಹೇಗೆ ಬಂದಿರಲ್ಲ, ನಿನ್ನ ಸಂಸ್ಕಾರವೂ ಗೊತ್ತಿಲ್ಲ ನನಗೆ. ಹಾಗಂತ ಆವಾಗ ಹೇಳಿದ್ದೆ ನಾನು ರತಿ. ಹೌದು, ಸತ್ಯವೇ.
ಮದನನ ಪಟ್ಟದ ರಾಣಿ. ಒಪ್ಪಿದ್ದಲ್ಲ ನೀನು? ಒಪ್ಪಿದೆ. ಸಂತೋಷವಾಯ್ತು ನನಗೆ. ಅಲ್ಲ, ಒಪ್ಪಿದ್ದಿ ಅಂತ ಹೇಳಿದ್ರೆ ನೀವು ಹೇಳಿದ್ದನ್ನು ಒಪ್ಪಿದೆ ಅಂತ. ಹಾ. ಈಗ ನಾನಾಗಿ ಹೇಳಿದ್ದಲ್ಲ, ಹಾ. ನೀನು ಅವಾಗ ಹೇಳಿದ್ದ ಹೌದು. ಹಾ. ಮೊದಲೇ ಬರುವುದಿಲ್ಲ. ಈಗ ನೀನು ಇಷ್ಟು ಹೇಳಿದ್ದು ಹಾ. ಸವಿತಾಮೂಲ ನೀಡು, ಹೌದು. ಈ ಎಲ್ಲ ವಾಕ್ಯಗಳು ಬರಬೇಕಾಗಿದೆ, ಅನುಭವ ಎಂಬುದು ಬೇಕಾಗ್ತದೆ. ಹೌದಲ್ಲ? ಕೇಳಿ ತಿಳಿದುಕೊಳ್ಳೋದು ಒಂದು, ಹಾ. ಜೀವನದಲ್ಲಿ ಅನುಭವಿಸುವುದು ಮತ್ತೊಂದು. ಕೆಲವು ಗೊತ್ತಿಲ್ಲದಿದ್ರೂ ಕೂಡ ನಮಗೆ ಜೀವನ ಪಾಠವನ್ನು ಕಲಿಸ್ತದೆ. ಈಗ ಮೊದಲೇ ನೀನು ಬರ್ತಿದ್ರೆ ಏನಾದರೂ ಒಂದು ತೀರ್ಮಾನವನ್ನು ನಾನು ಮಾಡುತ್ತಾ ಇದ್ದೆ, ಮದನನ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ. ಈಗ ಏನಾಗಿದೆ? ಚದುರೆ ಸಣ್ಣವಳೊಬ್ಬಳು ಹಾ. ಮದುವೆಯಾದೆ ನಾನು, ಇದು ನನ್ನ ಹೆಂಡತಿ. ಈಗ ಇವಳು ಸಣ್ಣವಳಲ್ಲ, ಹೌದು. ನಾನು ದೊಡ್ಡವಳು ಬಂದಿದ್ದೇನಲ್ಲ. ಅಲ್ಲ, ಚಿಕ್ಕವಳು ಆದೀತು ಎಂಬುದಕ್ಕಾಗಿ ಆದದ್ದು ನಾನು. ಈಗ ದೊಡ್ಡವಳು ಬೇಕು ಎಂಬಂತ ಭಾವದಿಂದ ಹೇಳಿದ್ದಲ್ಲ. ಯಾಕಾಗಿ ಹೇಳಿದೆ? ನಿನ್ನ ಮನಸ್ಸಿನ ಆಶಯವನ್ನು ನೀನು ಹೇಳಿಕೊಂಡು ಹೋಗುವುದು ಸರಿ. ಈಗ ನಿನ್ನ ಸಂಸ್ಕಾರಕ್ಕೆ ಬಿಟ್ಟ, ಒಪ್ಪಿಕೊಳ್ಳುವುದೋ ಒಪ್ಪಿಕೊಳ್ಳದೆ ಬಿಡುವುದೋ ಅದು ನನಗೆ ಬಿಟ್ಟರೆ. ಈಗ ಒಂದು ಸಾಕು ಅಂತ ಹೇಳುವವರಿದ್ದಾರೆ, ಅದಕ್ಕಿಂತ ಹೆಚ್ಚು ಬೇಕು ಎಂಬುದಾಗಿ ಹೇಳ್ತಾರೆ ಇದ್ದವರಿದ್ದಾರೆ, ಒಂದೊಂದು ಮನಸ್ಸಿನ ಭಾವವನ್ನು ಹೊಂದಿದವರಿದ್ದಾರೆ. 3 ಸಾಕು ಅಂತ ಹೇಳುವವರಿದ್ದಾರೆ, 3 ಸಾಕು, ಅದಕ್ಕಿಂತ ಹೆಚ್ಚು ಬೇಕು ಅಂತ ಹೇಳುವವರಿದ್ದಾರೆ. ಹೌದು. ಹಾಗಂತ ಇವನ ಮನಸ್ಸಿನ ಪ್ರಕಾರವಾಗಿ ಇವನ ಮನಸ್ಸಿನ ಆಶಯದಂತೆ ಅವ ಜೀವನವನ್ನು ಸಾಗಿಸ್ತಾರೆ. ಈಗ ಇವನನ್ನು ಮದುವೆ ಆಗದೇ ಉಳಿಯುತ್ತಿದ್ರೆ ನಿನ್ನನ್ನು ಮದುವೆ ಆಗಬಹುದಿತ್ತು. ಅಲ್ಲಂತಲ್ಲ, ಆಕ್ಷೇಪ ಏನಿಲ್ಲ. ಯಾಕಾಗಿ ಹೇಳಿದೆ ಗೊತ್ತೋ? ಈಗ ಇವಳನ್ನು ನೀನು ಮದುವೆ ಆಗಿದೆ, ಸಣ್ಣವಳು ಅಂತ ಹೇಳ್ತೀವಿ. ಹೌದು. ಈಗ ನಾನು ಒಬ್ಬಳು ದೊಡ್ಡವಳು ಬಂದಿದ್ದೆ ಅಂತ ಹೇಳಿ ನಾನು ನಿನಗೆ ಹೇಳಿದೆ, ಆದರೂ ನೀನು ಒಪ್ಪಲಿಕ್ಕೆ ಸಿದ್ಧನಿಲ್ಲ. ಅಲ್ಲ, ಮದುವೆ ಹಾಗೆ ಆಗಿದೆ ಅಲ್ಲ. ಈಗ ಹಾಗೆ ಆಗಿದೆ, ದೊಡ್ಡವಳನ್ನೇ ಆಗಿ ಹೋಗಿತ್ತು, ಮೊದಲಾಗಿ ಆಗುದಲ್ಲ. ನಿಮ್ಮ ಬಗ್ಗೆ ನಾನು ಎಲ್ಲ ವಿವರವನ್ನು ಕಥೆಗಳನ್ನು ಕೇಳಿ ಋಷಿಗಳಿಂದ ಕೇಳಿ ತಿಳಿದುಕೊಂಡೇ ಬಂದವಳು, ಬೇರೆ ಯಾರಿಲ್ಲ. ಇನ್ನ ಜನ ತಂದೆ ದಶರಥ ಭೂಪತಿ ಅಲ್ವಾ? ಹೌದು. ಅವರು 3 ಮಂದಿಯಲ್ಲಿ ವಿವಾಹವಾಗಿದ್ದಾರಂತೆ. ಹೆಚ್ಚಿರ್ಬೋದು, ಅದು ಬೇಡ. ಈಗ ಲೆಕ್ಕಕ್ಕೆ 3 ಮಂದಿಯಲ್ಲಿ 4 ಮಂದಿ ಪುತ್ರರು, ಹೀಗೆಲ್ಲ ಒಂದು ಲೋಕ ಪ್ರಸಿದ್ಧ. ಹಾಗಿರುವಾಗ ಅಂಥದ್ದೆಲ್ಲ ಇರುವಾಗ ಈಗ ತಂದೆ ಅಷ್ಟಾದ ಮೇಲೆ ಮಗನಿಗೂ ಹೇಳಾಗುವುದಕ್ಕೇನಪ್ಪ? ತಂದೆಯ ಪಥದಲ್ಲೇ ಸಾಗಬೇಕು ಎಂಬಂತಹ ನಿಬಂಧನೆ ಏನೂ ಇಲ್ಲ. ಉಂಟಾ? ಈಗ ತಂದೆಯಂತೆ ಮಗ ಇರಬೇಕು ಎಂಬುದಾಗಿ ಏನಾದ್ರೂ ಉಂಟಾ? ಹಾಗೇನಿಲ್ಲ ಅಲ್ಲ. ಅಂತ ಅದಕ್ಕಿಂತ ಹೆಚ್ಚಿಗೆ ಆದ್ರೂ ಒಳ್ಳೆಯದು. ನನ್ನ ಜೀವನಕ್ಕೆ ಇಷ್ಟು ಸಾಕು ಎಂಬುದಾಗಿ ಭಾವಿಸಿದ್ದು ಯಾಕೆ ಗೊತ್ತಾ? ಅದು ಯಾಕೆ? ಒಂದು ಚೂರಿಗೆ ಒಂದೇ ಒಂದು ಚೂರಿಗೆ ಒಂದು ವ್ಯವಸ್ಥೆಯೊಳಗೆ ಬದುಕುವವರಿದ್ದಾರೆ. ಅಲ್ಲ, ಆ ವ್ಯವಸ್ಥೆಯನ್ನು ಬದಿಗಿರಿಸಿ ರೂಢಿಯ ಜೊತೆಯಲ್ಲಿ ರೂಢಿಗಾಗಿ ರೂಢಿಯಂತೆ ಬದುಕುವವರು ಇದ್ದಾರೆ. ಅವರವರ ಮನಸ್ಸಿನ ಭಾವಕ್ಕೆ ತಕ್ಕಂತೆ ಅವರವರ ಜೀವನ. ಅಪ್ಪನಿಗೆ ಅಷ್ಟುಂಟು ಇಷ್ಟುಂಟು ನಿನಗೇನು ಎಂಬುದಾಗಿ ನೀನು ಕೇಳಿದ್ರೆ ಹೌದಾಗಿದೆ. ಆ ದಾರಿಯಲ್ಲಿ ಸಾಗಿದವನೇ ಅಲ್ಲ. ನಾನು ಭಾವಿಸಿದ್ದು ಹೇಗೆ ಎಂಬುದಾಗಿ ಕೇಳಿದೆ. ಒಂದು ಚೂರಿಗೊಂದು ಒರೆಗೆ, ಅದಕ್ಕಿಂತ ಹೆಚ್ಚು ಬೇಡ. ಅಲ್ಲ, ಒಂದು ಚೂರಿಗೆ ಒರೆ ಒಂದೇ ಹೌದು,
ಆದರೆ ಈಗ 2 ಅದನ್ನು ಇಟ್ಟುಕೊಳ್ಬಾರ್ದು ಅಂತ ಏನಿಲ್ವಲ್ಲ. ಯಾಕೆ ಇಟ್ಟುಕೊಳ್ಳಬೇಕು? ಅಗತ್ಯ ಇಲ್ಲದ್ದು ಯಾಕೆ? ಹೌದು ಹಾಗೆ. ಹೌದು. ಈಗ ಒಂದಕ್ಕೆ ಒಂದೇ ಉಮ್ಮಡೋದಕ್ಕೆ ಬರುವಂತಹ ಕಾಲ ಹೌದು. ಮತ್ತೊಂದು ಯಾಕೆ ಎಂಬಂತ ಪ್ರಶ್ನೆ ಬರ್ತದಲ್ಲ. ಇರ್ಲಿ, 2 ಇದ್ರೆ ಏನು ತಪ್ಪೇನು? ಅಲ್ಲ, ಅದು ಇಟ್ಟುಕೊಳ್ಳುವ ಭಾವಕ್ಕೆ ಬಿಟ್ಟದ್ದಲ್ಲ, ಮತ್ತೊಬ್ಬರು ಅದನ್ನು ಒತ್ತಾಯಪೂರ್ವಕವಾಗಿ ಹೇರುವುದಕ್ಕೆ ಬರುವುದಿಲ್ಲಲ್ಲ. ಅದಕ್ಕಾಗಿ ಹೇಳಿ ಇದನ್ನು ಇಟ್ಟುಕೊಳ್ಳಬಹುದಿತ್ತು ಮೊದಲೇ ಆಗುತ್ತಿದ್ರೆ. ಇವಳನ್ನು ಮದುವೆ ಆಗುವುದಕ್ಕಿಂತ ಮೊದಲಾಗ್ತಿದ್ರೆ ಇದು ಆದೀತು ಎಂಬುದಾಗಿ ಒಪ್ಪಿಕೊಳ್ಳಬಹುದಾಗಿ. ಈಗ ಇದನ್ನು ಒಪ್ಪಿಕೊಂಡಾಗಿದೆ, ಅದು ಆಗುವುದಕ್ಕೆ ಆಗುವುದಿಲ್ಲ. ಹಾಗಂತ ನಿನ್ನನ್ನು ಬಿಡುವುದಕ್ಕೂ ಮನಸ್ಸಿಲ್ಲ ನನಗೆ. ಅಷ್ಟು ಸುಲಭದಲ್ಲಿ ನೀವು ನನ್ನನ್ನು ಬಿಡುವುದಿಲ್ಲ ಅಂತ ಹೇಳಿ ನನಗೆ ಮೊದಲೇ ಗೊತ್ತಿತ್ತು. ಯಾಕಂದ್ರೆ ಈ ಗಂಡಸರೆಲ್ಲ ಮಾತನಾಡುವಾಗ ಅವಳ ಒಳಗಿದ್ದದನ್ನೆಲ್ಲ ಒಮ್ಮೆ ಬಹಿರಂಗಪಡಿಸುವುದಿಲ್ಲ. ಏನಾದ್ರೂ ಇವಳ ಬಾಯಿಂದ ಏನು ಬರ್ತದೆ ಅಂತ ಹೇಳಿ ತಿಳಿದುಕೊಂಡು ಕೊನೆಗೆ ಒಂದು ಉತ್ತರ ಕೊಡ್ತಾರೆ. ಹಾಗಾಗಿ ನಾನು ಎಣಿಸುವುದು ಈಗ ಹೇಗೆ ಹೇಳಿದಾಗ ಅಲ್ಲ, ಈಗ ಕೈಗೆ ಸಿಕ್ಕಿದ್ದನ್ನು ಬಿಟ್ಟು ಬಿಟ್ರೆ ಅಂತ ಆದ್ರೆ ಮತ್ತೆ ಸಿಕ್ಕಿಯ ಮತ್ತೆ ಸಿಗುವುದಿಲ್ಲಲ್ಲ. ಅಲ್ಲ, ಇಷ್ಟು ಬೇಡಿಕೊಂಡಿದ್ದಿ, ಇಷ್ಟು ಕೇಳಿಕೊಂಡಿದ್ದಿ. ಈಗ ಸೂರ್ಯವಂಶದವರು ನಾವು ಎಂಬುದನ್ನು ನೀನು ತಿಳಿದುಕೊಂಡಿದ್ದೆ. ಈಗ ಸೂರ್ಯವಂಶದವರ ಬಳಿಗೆ ಬಂದ ಮೇಲೆ ಈಗ ನೀನು ಆ ಕಥನ ಹೇಳಿದ್ರೆ ಮತ್ತೂ ಕಷ್ಟ ಆಗ್ತದೆ. ಇಲ್ಲ ಅಲ್ಲ ಅಂತ ಹೇಳಿದವರಲ್ಲ, ಕೊಟ್ಟವರಿದ್ದಾರೆ, ದೇಹವನ್ನೇ ಕೊಟ್ಟವರಿದ್ದಾರೆ, ದೇಹದ ಮಾಂಸವನ್ನು ಕೊಟ್ಟವರಿದ್ದಾರೆ. ಹೌದೌದು, ಅದೆಲ್ಲ ಹೇಳ್ತೀವಿ. ಅವರೆಲ್ಲ ಬೇಡದವರಿಗೆ ನಾಸ್ತಿ ಅಂತ ಹೇಳುವವರೇ ಅಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ. ಏನು ಮಾಡೋಣ? ಈಗ ನಿನಗೆ ಮದುವೆ ಆಗಬೇಕಲ್ಲ. ಹೌದು. ಒಂದು ದಾರಿ ತೋರಿಸಿದ್ರೆ ಈಗ ನೀನು ನನ್ನನ್ನು ಒಪ್ಪಿದ್ದು ಯಾವುದನ್ನು ನೋಡಿ? ನನ್ನ ರೂಪ ನೋಡಿ. ಈಗ ದಾರಿ ತೋರಿಸುವುದು ಅಂತ ಹೇಳಿದ್ರೆ ನಾನು ಬರುವಾಗ ಕೆಲವು ದಾರಿಗಳನ್ನು ನೋಡಿ ಬಂದವಳು.